श्रीगुरुभ्यो नमः। हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवज्राड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मध्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम अपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यम्बवरे स्वयमेव स्वपूजकं रघुप्रियार्य योगीन्द्रं नौमि सज्ञानसिद्धये। ಶ್ರೀಗುರುಭ್ಯೋ ನಮಃ. ದೇವತಾತ್ರಯರು ಗರುಡಶೇಷ ರುದ್ರದೇವರು ವಾಯುದೇವರ ಅನಂತರ ಕಕ್ಷೆಯಲ್ಲಿ ಬರುವಂಥವರು, ಬಹಳ ಪ್ರಸಿದ್ಧರಾದವರು. ಅದರಲ್ಲಿ ಆ ದೇವತೆಗಳ ಸ್ವರೂಪವನ್ನು ಹಾಗೂ ರೂಪವನ್ನು, ಅವರ ಬಗ್ಗೆ ಇನ್ನೂ ಅನೇಕ ಮಾಹಿತಿಗಳನ್ನು ಭಾಗವತ, ರಾಮಾಯಣ, ಮಹಾಭಾರತಗಳು ನಮಗೆ ತಿಳಿಸಿಕೊಡ್ತಾ ಇವೆ. ಎಲ್ಲೆಲ್ಲಿ ವಿಷ್ಣುವಿನ ಕಥೆ ಬರುತ್ತೋ, ಹರಿಯ ಕಥೆ ಬರುತ್ತೋ, ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವಾಯುದೇವರ ಚರಿತ್ರೆ, ಗರುಡನ ಚರಿತ್ರೆ ಬರಲೇಬೇಕು. ಯಾಕೆಂದರೆ ಗರುಡದೇವರು ವಾಹನ. ಭಗವಂತ ಸಂಚಾರ ಮಾಡುವಾಗ ವಾಹನ ಬೇರೆಯೇ ಸಂಚಾರವನ್ನು ಮಾಡಬೇಕು. ಯದ್ಯಪಿ ಸಮರ್ಥ, ಅದೇನು ವಾಹನವೇ ಬೇಕು ಅಂತೇನಿಲ್ಲ. ಹಾಗಿದ್ರೂ ಕೂಡ ಭಗವಂತ ಗರುಡನನ್ನು ವಾಹನ ಮಾಡಿಕೊಂಡದ್ದು ಅವರ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ. ಆ ದೇವತೆಗಳೆಲ್ಲ ಸೇವೆಯನ್ನು ಮಾಡ್ತಾರೆ, ನನ್ನ ತಪಸ್ಸನ್ನು ಮಾಡ್ತಾರೆ. ತಪಸ್ಸು ಮಾಡಿ ನನ್ನ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಭಗವಂತ ಸ್ವೀಕಾರ ಮಾಡುವುದು. ಇದೆಲ್ಲ ರಾಜರು, ಶ್ರೀಮಂತರೆಲ್ಲ ಬರುವಾಗ ಎಡಕ್ಕೆ ಬಲಕ್ಕೆ ಇರುವಂಥ ಆಳುಗಳು ಅವ್ರ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ಬರ್ತಿರ್ತಾರೆ, ಅಥವಾ ಅವರಿಗೆ ಮತ್ತೆ ಕೈಯಲ್ಲೊಂದು ದಂಡ ಕೊಟ್ಟಿರ್ತಾರೆ. ಸುಮ್ಮನೆ ಭೂಷಣ ಅಷ್ಟೇ. ಅವ್ರ ಕೈಲಿರುವಂತಹ ದಂಡ ಅಂಬೋದು ಭೂಷಣಕ್ಕೆ ಹೊರತಾಗಿ ಏನೋ ನಡಿಗೆ ಬರಂಗಿಲ್ಲ, ವಯಸ್ಸಾಗಿದೆ ಅದಕ್ಕೆ ಕೊಲ್ಬೇಕು ಅನ್ನೋ ಹಂಗೆ ಇರೋದಿಲ್ಲ. ಹಾಗೆ ಗರುಡನ ಮೇಲೆ ಏರಿಕೊಂಡು ಭಗವಂತ ಹೋಗೋದು ಅದು ದೇವರಿಗೊಂದು ಭೂಷಣ, ಅವನ ಶ್ರೀಮಂತಿಗೆಯನ್ನು ತೋರಿಸುವಂತಹದ್ದು. ಹಾಗಾಗಿ ಗರುಡ ವಾಹನನಾಗಿ ಭಗವಂತ ಸಂಚಾರ ಮಾಡ್ತಾನೆ. 2 ದಿನಗಳಿಂದ ಆ ಗರುಡದೇವರ ಬಗ್ಗೆ ಕೇಳ್ತಿದ್ದೇವೆ. ಇವತ್ತು ಒಂದು ಸ್ವಲ್ಪ ಮತ್ತೆ ಗರುಡದೇವರ ವಿಷಯವನ್ನೇ ಮುಂದುವರೆಸಿ ಮುಕ್ತಾಯವನ್ನು ಮಾಡೋಣವಂತೆ. ಅಹಂ ಸಮರ್ಥೋಪಿ ಸಲಕ್ಷ್ಮಣಶ್ಚ ತಥಾ ಹನುಮನ್ನ ವಿಮೋಚಯಾಮಃ ತವ ಪ್ರಿಯಾರ್ಥಂ ಗರುಡೈಷ ಏವ ಕೃತಸ್ತವಾದೇಶ ಇಮಂ ಕುರುಷ್ವ. ನಿನ್ನೆ ಕೊನೆಯಲ್ಲಿ ಹೇಳುವಾಗ ರಾಮಾಯಣದಲ್ಲಿ ಬಂದಿರುವಂತಹ ಗರುಡದೇವರ ಚಿಂತನೆಯನ್ನು ಹೇಳ್ತಾ ಇದ್ದೆವು. ಗರುಡದೇವರು ಭಗವಂತ ಅವತಾರ ಮಾಡಲಿಕ್ಕೆ ಹೊರಟಾಗ ಗರುಡದೇವರು ಬಂದರಂತೆ. ಮತ್ತು ನಾನು ಸೇವಾಕ್ಕಾಗಿ ಬರ್ತೇನೆ ನಿನ್ನ ಹತ್ರ ಅಂತ. ರಾಮಾಯಣವಾಗಲಿ ಅಥವಾ ಮಹಾಭಾರತವಾಗಲಿ ಎಲ್ಲೂ ರಾಮಾವತಾರ, ಕೃಷ್ಣಾವತಾರಗಳಲ್ಲಿ ಗರುಡ ಅವತಾರ ಮಾಡಿ ಬಂದು ಸೇವೆ ಮಾಡಿದ ಅಂತ ಇಲ್ಲ. ಮೂಲ ರೂಪದಲ್ಲಿಯೇ ಸೇವೆಯನ್ನು ಮಾಡಿದ್ದಾನೆ ಅಂತ ದಾಖಲೆಗಳಿವೆ. ಅದಕ್ಕೆ ದೇವರಿಗೆ ಕೇಳಿದ, ನೀನು ರಾಮಾವತಾರ ಮಾಡ್ತಿದ್ದಿ, ಪ್ರಾಣದೇವರು ಬಂದಿದ್ದಾರೆ ಸೇವೆ ಮಾಡಬೇಕು ಅಂತ, ಶೇಷದೇವರು ಬಂದಿದ್ದಾರೆ, ನಾನು ಬರ್ತೇನೆ ಅಂತ. ದೇವರಂದ, ನಿನಗೆ ಅವತಾರವೇ ಇಲ್ಲ, ಬರಲಿಕ್ಕೆ ನಿನಗೆ ಇಚ್ಛೆ ಇದ್ದರೂ ಅವತಾರ ಇಲ್ಲ.
ಅವತಾರ ಇಲ್ಲ ಅಂತನ್ನೋದಕ್ಕೆ ಸೇವೆ ಮಾಡದೆ ಹೋಗುದಿಲ್ಲ. ನೋಡ್ರಿ ನಮ್ಮಲ್ಲಿ ಹೆಂಗಿರ್ತದೆ ಅಂದ್ರೆ ಯಾವುದೋ ಒಂದು ಮೈನಸ್ ಆದ ಕೂಡಲೇ ಹಂಗಾರೆ ಅದ ಹೋಗ್ಯದ ಸುಮ್ಮನೆ ಇದು ಯಾಕೆ ಬಿಡು ಅಂತ ಬಿಟ್ಬಿಡ್ತಿರ್ತೇವೆ ನಾವು. ಅವಾಗ ಹಾಗೆ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ಯಾವುದೋ ರೀತಿಯಿಂದ ಸೇವೆ ಮಾಡಲಿಕ್ಕೆ ಬರ್ತಿದ್ರೆ ಸೇವೆಯನ್ನು ಮಾಡಬೇಕು ಅಂತ ತಾತ್ಪರ್ಯ. ಅದಕ್ಕೆ ನಿನಗೊಂದು ವ್ಯವಸ್ಥೆ ಮಾಡ್ತೀನಿ. ಮುಂದೆ ರಾಮಾಯಣದಲ್ಲಿ ಪ್ರಸಂಗ ಬರ್ತದೆ, ಒಂದು ಯುದ್ಧದ ಪ್ರಸಂಗ. ಆಗ ನೀನು ಬಂದು ಸೇವೆಯನ್ನು ಮಾಡುವಂತಿ ಅಂತ. ಏನು ಸೇವೆ ಮಾಡಬೇಕು? ಇಂದ್ರಜಿತ್ ಬರ್ತಾನೆ. ಆ ಇಂದ್ರಜಿತ್ತು ಕುಂಭಕರ್ಣ ತೀರಿಕೊಂಡ ಮೇಲೆ ಇಂದ್ರಜಿತ್ ಬರೋದು. ಬಂದು ಎಲ್ಲ ಕಪಿಗಳನ್ನು ಸಂಹಾರ ಮಾಡಬೇಕು, ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ನಾಗಾಸ್ತ್ರವನ್ನು ಪ್ರಯೋಗ ಮಾಡ್ತಾನಂತೆ. ಈ ಪುರಾಣಗಳನ್ನು ಓದುವಾಗ ವಿಚಿತ್ರ ವಿಚಿತ್ರ ಅಸ್ತ್ರಗಳೆಲ್ಲ ಬರ್ತವೆ. ವಾರುಣಾಸ್ತ್ರ, ಅಗ್ನಿಸ್ತ್ರ, ನಾಗಾಸ್ತ್ರ, ಬ್ರಹ್ಮಾಸ್ತ್ರ, ಹೀಗೆ ಏನೇನೋ ಅಸ್ತ್ರಗಳು. ಅವುಗಳ ಬಗ್ಗೆ ನಮಗಷ್ಟು ಮಾಹಿತಿ ಇಲ್ಲದೇ ಹೋದರೂ ಕೂಡ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ದಾಖಲೆ ಅಂತೂ ಸಿಗುತ್ತದೆ. ಹೀಗೆ ಮಾಡ್ತಿದ್ರು ಅಂತ ತಿಳ್ಕೊಂಡು. ಒಂದು ಬಾಣವನ್ನು ಪ್ರಯೋಗ ಮಾಡಿದರೆ ಅದರಗಳಿಂದ ಸಾವಿರ ಸಾವಿರ ಹಾವುಗಳು ಉತ್ಪತ್ತಿ ಆಗಬೇಕಂತ. ಅಷ್ಟೆಲ್ಲ ಹಾವುಗಳು ಬಂದು ಆ ಹಾವು ಎಲ್ಲ ಕಪಿಗಳನ್ನು ಸುತ್ತುಕೊಂಡು ಕೂತ್ಕೊಂಡು ಕಚ್ಚಿದು. ಇನ್ನೇನು ಕಪಿಗಳು ಮರ್ತನ ಆಗಬೇಕು. ಆ ಕಪಿಗಳು ಉರಂಗ ಬಂಧ, ಹಾವಿನ ಬಂಧನಕ್ಕೆ ಸಿಲುಕಿಕೊಂಡಾಗ ಭಗವಂತ ಗರುಡನಿಗೆ ಹೇಳಿದ ಸಮಯ ಬಂತು. ಗರುಡ ಬಂದ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಗರುಡ ಬರದೇ ಹೋಗಿದ್ದರೆ ಉಳಿದವರಿಗೆ ಯಾರಿಗೂ ಕೂಡ ಅದನ್ನು ನಿವೃತ್ತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವ ಆ ಪಾಶದಿಂದ? ಅಂದರೆ ದೇವರೇ ಹೇಳಿದ್ದಾನಂತೆ, ಅಹಂ ಸಮರ್ಥ ಅಪಿ ಸಲಕ್ಷ್ಮಣಶ್ಚ. ನಾನೇ ಸ್ವತಃ ಸಮರ್ಥನಿದ್ದೀನಿ, ಉಳಿದವ್ರು ಬಿಟ್ಬಿಡ್ರಿ. ರಾಮ ಅಂತಾನೆ, ನಾನೇ ಸಮರ್ಥನಿದ್ದೀನಿ ಈ ಉರಂಗ ಪಾಶವನ್ನು ನಾಶ ಮಾಡಲಿಕ್ಕೆ. ಲಕ್ಷ್ಮಣ, ಸ್ವತಃ ಲಕ್ಷ್ಮಣ ದೇವರಿದ್ದಾರೆ. ಹನುಮಾಂಶ್ಚ, ಹನುಮಂತ ದೇವರಂತರೂ ಇದ್ದೇ ಇದ್ದಾರೆ. 3 ಜನ ಇದ್ದರೂ ಕೂಡ ತವ ಪ್ರಿಯಾರ್ಥಂ ಗರುಡ, ನಿನಗೆ ಪ್ರೀತಿಯಾಗಲಿ, ನಿನಗೆ ಸಂತೋಷವಾಗಲಿ ಅನ್ನುವುದಕ್ಕಾಗಿ, ಅಂದರೆ ನಿನ್ನ ಅಪೇಕ್ಷೆ, ನಾನು ಸೇವೆ ಮಾಡಬೇಕಲ್ಲ ದೇವರದು ಅನ್ನೋ ಅಪೇಕ್ಷೆಯನ್ನು ತೀರಿಸುವುದಕ್ಕಾಗಿ ಏನು ಮಾಡ್ತೇವೆ ಅಂದರೆ ನಾವು ಯಾರೂ ಅದನ್ನು ಬಿಚ್ಚೋದಿಲ್ಲ ಅಂತ ಹೇಳಿದಾಗ, ನೋಡ್ರಿ ಇದು ಹಿಂದೆ ಅವತಾರಕ್ಕಿಂತ ಮೊದಲೇ ಹೇಳಿದ್ದಂತೆ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿ. ಈ ಎಲ್ಲ ಗುಹ್ಯವನ್ನು ತಿಳಿದವರು ಹನುಮಂತ ದೇವರು ಮುಂದೆ ಹೋಗಲಿಲ್ಲ. ಪ್ರತಿ ಬಾರಿ ಎಲ್ಲ ಕಾರ್ಯದಲ್ಲೂ ದೇವರ ಸೇವಾ ಮಾಡ್ಲಿಕ್ಕೆ ಮುಂದೆ ಹೋಗಬೇಕು. ಇಂತಹ ಸಂದರ್ಭದಲ್ಲಿ ಹಿಂದೆ ನಿಂತ್ಕೊಂಡ್ರು. ಭಗವಂತನ ಮನಸ್ಸನ್ನು ತಿಳಿದುಕೊಂಡ ಹನುಮಂತ ಇಲ್ಲಿ ಮುಂದೆ ಹೋಗಲಿಲ್ಲ. ಇಲ್ಲಿ ಗರುಡ ದೇವರಿಗೆ ಸೇವಾ ಅವಕಾಶ ಇದೆ ಅಂತ. ಆಗ ಗರುಡ ದೇವರು ಬರ್ತಿದ್ದಾರಂತೆ. ಈ ಕಡೆಗೆ ಅದೇನ್ರಿ, ಎಲ್ಲರ ಆ ಇಂದ್ರಜಿತ್ತನನ್ನು ಕರೆದು ಸ್ವಾಗತ ಹೊಗಳೋದು, ರಾವಣ ಭಾರಿ ಮಾಡಿಬಿಟ್ಬಿಡು, ಎಲ್ಲ ಕಪಿಗಳ ಕಥೆ ಮುಗಿದು ಹೋಯಿತು ಅಂತ ತಿಳ್ಕೊಂಡು ಹೇಳ್ಕೋದು ಕೂತಾರಟ್ಟೋದಿಗೆ ಧ್ವನಿ ಬಂತ್ರಿ. ಮತ್ತೆಲ್ಲ ಕಪಿಗಳು ಎದ್ದು ಯುದ್ಧಕ್ಕೆ ನೀನು ಬರ್ರಿ ಅಂತ ತಯಾರಾದವಂತೆ. ಇದರ ಮಧ್ಯದಲ್ಲಿ ವಾರ್ತೆ ಬಂತು, ಕಪಿಗಳೆಲ್ಲ ಹೇಗೆ ಬದುಕಿದವು, ಹೇಗೆ ಬದುಕಿ ಬಂದವು ಅಂತ ತಿಳ್ಕೊಂಡು. ಸಪಕ್ಷಿರಾಜೋಥ, ನೋಡ್ರಿ ಆ ಪಕ್ಷಿರಾಜ ಹರೇರ್ನಿದೇಶಂ ಸ್ಮರನ್ ತ್ವರಾವಾನಿಹ ಆಜಗಾಮ. ಭಗವಂತನ ಆದೇಶವನ್ನ ನೆನೆಸಿಕೊಳ್ತಾ ವೇಗದಿಂದ ಬಂದಂತ. ವೇಗದಿಂದ ಬಂದರೆ ತತ್ಪಕ್ಷವಾದ ಸ್ಪರ್ಶೇನ ಕೇವಲಂ ವಿನಷ್ಟ ಏಷಾಂಸ ಉರಂಗ ಬಂದಹ. ಬಂದು ಹಾವುಗಳನ್ನು ಹಿಡಿದು ಕಚ್ಚಿ ಕೊಂದು ತಿಂದೇನಿಲ್ಲ. ಆ ಗಾಳಿ ಇತ್ತಲ್ಲ, ರೆಕ್ಕೆಯ ಗಾಳಿಯ ಸ್ಪರ್ಶಕ್ಕೇನೆ ಅವುಗಳೆಲ್ಲ ಹಾವುಗಳು ಓಡಿ ಹೋಗ್ಬಿಟ್ಟುವಂತ. ಅದಕ್ಕೆ ಗರುಡ ಮಂತ್ರ, ಗರುಡ ರೇಖೆ ಅಂತ ಹೇಳಿದ್ರು ಹಿಂದಕ್ಕೆಲ್ಲ. ಅವರು ಹಾವು ಹಿಡಿತಾರೆ. ಈಗೆಲ್ಲ ಯಾರು ಬೇಕಾ ಹಿಡಿ ಹೋಗ್ಬಿಟ್ರಿ, ಈಗೇನು ಹಾವು ಸಮಸ್ಯೆ ಇಲ್ಲ ಈಗ. ಅಂದ್ರೆ ಅದು ಖರೆ ಹಾವು, ಇವ್ರು ಖರೆ ಇದನ್ನೋ ಗೊತ್ತಾಗಲಿ ಈಗ. ಹಿಂಗಾಗಿ ಯಾರು ಬೇಕಾ ಹಿಡಿತಾರೆ. ಅವಾಗೆಲ್ಲ ಒಂದು ಕ್ರಮ ಇತ್ತು. ಇಲ್ಲ ಗರುಡ ರೇಖೆ ಇರ್ತದೆ ಅವ್ರ ಕೈಯಲ್ಲಿ, ಅಂಥವ್ರು ಹಾವು ಹಿಡಿತಾರೆ. ಹಿಂಗಾಗಿ ಏನಾಗಲಿಲ್ಲ, ಗರುಡ ಮಚ್ಚೆ ಹಿಂಗೆ ಇರ್ತಿದ್ವು ರೀ. ಈಗ ಕೆಲವೊಂದು ಕ್ಲಾಸ್ ಅದ, ಅದಕ್ಕೊಂದು ಟ್ಯೂಷನ್ ಕ್ಲಾಸು ಹಿಂಗೆಲ್ಲ ಇರ್ತಾವೆ, ತೊಗೊಳ್ತಿರ್ತಾರೆ ಯಾರು. ಅದಕ್ಕೆ ಬಂದರು, ರೆಕ್ಕೆ ಬೀಸಿದ ಮಾತ್ರಕ್ಕೆ ಏನಾಯಿತು, ಅಷ್ಟೆಲ್ಲ ಕಪಿಗಳಿಗೆ ಸುತ್ತುಕೊಂಡ ಹಾವುಗಳು ಪಲಾಯನಗೈದ್ಬಿಟ್ಟು. ಆ ಗರುಡ ದೇವರ ರೆಕ್ಕೆಯ ಪ್ರಭಾವ ಎಷ್ಟಿದೆ ಅನ್ನೋದಕ್ಕೆ ಮಹಾಭಾರತದಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ. ಅದು ಪಾಂಡವರೆಲ್ಲ ವನವಾಸದಲ್ಲಿದ್ದರಂತೆ. ಪಾಂಡವರು ವನವಾಸದಲ್ಲಿದ್ದಾಗ ಭೀಮ ಮತ್ತು ದ್ರೌಪದಿ ಇಬ್ಬರೇ ಏಕಾಂತದಲ್ಲಿ ಇದ್ದಾರೆ, ಗಂಡ ಹೆಂಡತಿಯರು. ಬಹಳ ಆಶ್ಚರ್ಯ. ಅಷ್ಟೊತ್ತಿಗಾಗಲೇ ಎಲ್ಲರೂ ಕೂಡ ದ್ರೌಪದಿ ದೇವಿಯನ್ನು ನನ್ನ ಹೆಂಡತಿ ಅಲ್ಲ ಅಂತ ತ್ಯಾಗ ಮಾಡಿ ಭೀಮ ಮಾತ್ರ ತನ್ನ ಹೆಂಡತಿ ಸ್ವೀಕಾರ ಮಾಡಿದಂತೆ. ಮೂಲತಃ ನೋಡುವಾಗ 5 ಜನ ಗಂಡಂದ್ರು ಹಾಗೆ ಹೀಗೆಲ್ಲ ಅಂತ. ಮುಂದೆ ಕಾಲ ಕಳೆದಂತೆ ಎಷ್ಟು ದಿವಸ ವನವಾಸಕ್ಕೆ ಹೋಗೋ ಪ್ರಸಂಗ ಅಂದರೆ ಬಹಳ ದಿವಸ ಇಲ್ಲ. ವನವಾಸಕ್ಕೆ ಬಂದ ದಿವಸದಿಂದಲೇನೆ ಪ್ರತಿಯೊಬ್ಬರೂ ಕೂಡ ಇವಳು ನನ್ನ ಹೆಂಡತಿ ಅಲ್ಲ ಅಂತ ತ್ಯಾಗ ಮಾಡಿ ಕೇವಲ ಭೀಮಸೇನ ಪತ್ನಿಯಾಗಿ ಉಳಿದಿದ್ಲಂತೆ. ಏಕಾಂತದಲ್ಲಿ ಇದ್ದಾರೆ. ಇದೋ ಕಾಲದಲ್ಲಿ
ದ್ರೌಪದಿ ದೇವಿಯ ತೊಡೆ ಮೇಲೆ ಒಂದು ಹೂ ಬಂದು ಬಿತ್ತಂತೆ. ಕೂತಿದ್ಲು, ಧನ್ನದ ಮೈ ಮೇಲೆ ಬಂದು ಬಿತ್ತು ಒಂದು ಹೂ. ನೋಡ್ತಾರೆ, ಅದು ಸೌಗಂಧಿಕ ಪುಷ್ಪ, ಘಮ ಘಮ ಅಂತ ಇದೆ. ಎಷ್ಟು ಆಶ್ಚರ್ಯ ಅಂದರೆ, ಈ ಜಗತ್ತಿನಲ್ಲಿ ಇಂಥವೆಲ್ಲ ಇದೆ ಅಂತ ಗೊತ್ತಿಲ್ಲ ನಮಗೆ. ಸೌಗಂಧಿಕ ಪುಷ್ಪ ಅಂದರೆ ಅದು ಒಂದು ಹೂವು, ಬರೀ ಹೂವು ಅಂತ ತಿಳ್ಕೋದಿಲ್ಲ, ಸುವರ್ಣಮಯವಾದ ಹೂವು, ಬಂಗಾರದ ಹೂವು. ಇರಿ ಬಿಡ್ರಿ ಏನು ತೊಂದರೆ ಇದೆ, ಬಂಗಾರದ ಹೂವಿಗೆ ಗಂಧದಿತ್ತಂತೆ, ವಾಸನೆ ಬರ್ತಿತ್ತಂತೆ. ಸಾಮಾನ್ಯವಾಗಿ ಲೋಕದಲ್ಲಿ ಬಂಗಾರದ ಆರ್ಟಿಫಿಷಿಯಲ್ ಇದ್ರೆ ಬರಂಗಿಲ್ರಿ ಅವೆಲ್ಲ, ನೀವೇನು ಮಾಡಿದ್ರೆ ಬರ್ತದೆ. ಆದರೆ ಇಂತಹ ಹೂಗಳು ನಿರ್ಮಾಣ ಮಾಡಬಲ್ಲ ದೇವರು ಅಂತ ತಿಳಿಸಿದ್ದಂತೆ. ಅವು ಎಲ್ಲಿದ್ದವು? ಕುಬೇರಿನ ಊರಿನ ಹೊರಗೆ ಒಂದು ಸರೋವರ, ಅದರೊಳಗೆ ಬೆಳೆದಿದ್ವು. ಕುಬೇರಿನ ಊರಿನ ಹೊರಗಡೆಗೆ ಸರೋವರದಲ್ಲಿ ಬಂಗಾರದ ಹೂಗಳು ಬೆಳೆದು ಗಂಧಯುಕ್ತವಾದದ್ದು. ಅದು ಹಾರಿಕೊಂಡು ಬಂದು ದ್ರೌಪದಿ ದೇವಿಯ ಮೇಲೆ ಬಿತ್ತಂತೆ. ಎಲ್ಲಿದ್ದು ಬಂತು ಅಂತ ಕೇಳಿದ್ರೆ ಆಗೋತ್ರ ಹೇಳ್ತಾರೆ, ಗರುಡ ಹಾರಿಕೊಂಡು ಹೊರಟಿರುವಾಗ ಆ ಸರೋವರದಲ್ಲಿದ್ದ ಒಂದು ಹಾವನ್ನು ಹಿಡಿದು ಎಳೆದಂತೆ. ಆ ಎಳೆಯೋ ರಭಸಕ್ಕೆ ಒಂದು ರೆಕ್ಕಿ ಬಡದ್ನಲ್ಲ, ಅದಕ್ಕೆ ಕುಬೇರನ ಮನೆಯಿಂದ ಹಾರಿಕೊಂಡು ಇವರು ಬದರಿಯೊಳಗಿದ್ರಂತೆ, ಯಾರೋ ಪಾಂಡವರೆಲ್ಲ. ಅಲ್ಲಿ ಅಕ್ಕಿ ತೊಡೆ ಮೇಲೆ ಬಂದು ಬಿದ್ದಿತ್ತಂತೆ. ಎಂಥ ವೇಗ ಇರ್ಬೇಕು ವಿಚಾರ ಮಾಡಿ. ಗರುಡನ ರೆಕ್ಕಿ ವೇಗ ಹೆಂಗಿರ್ಬೇಕು ಅಂದ್ರೆ, ಅವ ಅಲ್ಲಿ ಕುಬೇರನ ಮನೆಯಲ್ಲಿ, ಕುಬೇರನ ಮನೆ ಅಂದರೆ ಮೇರು ಪರ್ವತ, ಮೇರು ಪರ್ವತದ ಒಂದು ಭಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿರೋದು ಕುಬೇರನ ಮನೆ, ಉತ್ತರ ದಿಕ್ಕಿನಲ್ಲಿರೋದು. ಅಲ್ಲಿಂದ ಹಾರಿಕೊಂಡು ಬದರಿ ಕ್ಷೇತ್ರದಲ್ಲಿರುವಂತಹ ದ್ರೌಪದಿ ದೇವಿ ತನಕ ಬರಬೇಕು ಅಂದರೆ ಆ ವೇಗವೇ ಅಪಾರವಾದ ವೇಗ. ಅಂತಹ ವೇಗ ಇದ್ದದ್ದು ಈ ಗಾಳಿಗೆ ಸೋಕಿದ ಕೂಡಲೇ ಕಪಿಗಳಿಗೆಲ್ಲ ಎಚ್ಚರ ಆಯಿತು, ಹಾವುಗಳೆಲ್ಲ ಹೊರಟು ಹೋದವು ಅಂತ ರಾಮಾಯಣದ. ಮುಂದೇನು ಬಹಳ ಸಂತೋಷ ಆಯಿತು. ರಾಮದೇವರ ಕಡೆಗೆ ಬಂದ ಗರುಡದೇವರು ಬಂದರು, ಸ್ವಾಮಿ ಮತ್ತೆ ಸೇವಾ ಮಾಡಬೇಕು ಅಂತ ಬಂದಿದ್ದೆ, ಸೇವೆ ಆಯಿತು, ಮತ್ತೇನಾದರೂ ಇದ್ರೆ ಹೇಳು. ಸೇವಾ ಮಾಡಿ ಇಷ್ಟೇ ಅದರಿಂದ ಈ ರಾಮಾವತಾರದಲ್ಲಿ. ಕೃಷ್ಣಾವತಾರದಲ್ಲಿ ಬಹಳಷ್ಟು ಸೇವಾ ತಗೋತೀನಿ, ಯಾಕೆಂದರೆ ಹೆಜ್ಜೆ ಹೆಜ್ಜೆಗೂ ನಾನು ಹೋಗಬೇಕಾದಾಗ ನೀವು ಬೇಕೇ ಬೇಕು. ನಮ್ಗೆ ಗೊತ್ತಿಲ್ಲದಿರೋ ಒಂದು ಅಂಶವನ್ನು ಭಾಗವತ ಹೇಳ್ತದೆ. ಕೃಷ್ಣ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ನಲ್ಲ, ಆ ಜಾಗವನ್ನು ನೋಡಿಕೊಂಡು ಬಂದವನು ಮೊದಲು ಗರುಡರಿ. ದೇವರ ಆದೇಶ ಮಾಡಿದ್ದಂತ, ನನಗೊಂದು ಮನೆ ಕಟ್ಟಬೇಕಾಗಿದೆ, ಅದು ನೀರಿನ ಮಧ್ಯದಲ್ಲಿ ಬೇಕು, ನೀ ಹೋಗಿ ಸೈಟ್ ನೋಡ್ಕೊಂಬ ಅಂತ ತಿಳ್ಕೊಂಡು ಹೇಳಿ. ಸೈಟ್ ಇನ್ಸ್ಪೆಕ್ಷನ್ ಅಂತ ಇರ್ತಾರೆ ನೋಡಿ, ಹೆಂಗೆ ಹೋದು ಗರುಡನೇ ಹೋಗಿ ಸಮುದ್ರದ ಮಧ್ಯದಲ್ಲಿರುವ ಆ ಜಾಗವನ್ನು ನೋಡಿಕೊಂಡು ಬಂದು ಇಲ್ಲಿ ಕಟ್ಟಬಹುದು ಅಂತ ಹೇಳಿದ್ದಂತೆ. ಇವತ್ತೆಲ್ಲ ಹೇಳ್ತಿರ್ತಾರೆ ನೋಡ್ರಿ, ಡ್ರೋನ್ ಮ್ಯಾಲೆ ಏರಿಸಿ ಆ ಜಾಗ ನೋಡಿ ಎಲ್ಲ ಮಾಡಿದ್ವಿ ಅಂತಿರ್ತಾರಲ್ಲೋ, ಅವತ್ತ ಮಾಡ್ಯಾನ್ರಿ ಕೃಷ್ಣ. ಡ್ರೋನ್ ಮ್ಯಾಲೆ ಏರಿಸಿ ಬಿಟ್ಟ, ನಾವು ಹೆಸರಟ್ಟೆ ಬೇರೆ ಕೊಟ್ಟಿದ್ರೇನೋ. ಅದಕ್ಕೆ ಗರುಡನಿಂದ ಸ್ಥಳ ನೋಡಿಕೊಂಡು ಬಂದು ಕಟ್ಟಲ್ಪಟ್ಟದ್ದು ಅಂತ ಭಾಗವತ ಹೇಳ್ತದೆ. ಅಂತೂ ಹೀಗೆ ಆದ ಮೇಲೆ ಮುಂದೆ ಅಲ್ಲಿ ಮಾನಮ್ಯ ಪರಾತ್ಮದೈವತಂ ಯಯೋ ಸುಮಾಲ್ಯಾಭರಣಾನುಲೇಪನಃ. ಈ ಸೇವೆ ಮಾಡಿದ ಮೇಲೆ ಆ ಗರುಡನಿಗೆ ರಾಮದೇವರು ಒಂದು ಮಾಲೆಯನ್ನು, ಆಭರಣವನ್ನು, ಹೂಗಳನ್ನು ಕೊಟ್ರಂತೆ. ನೀನು ಸೇವಾ ಮಾಡಿದ್ದಕ್ಕೆ ಇದು ಇರಲಿ ಅಂತ ತಿಳಿದುಕೊಂಡು ಹೇಳಿ ಕೊಟ್ಟು ಕಳಿಸಿದ್ರು ಅಂತ ಶ್ರೀಮದಾಚಾರ್ಯ ನಿರ್ಣಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಿಷ್ಟು ರಾಮಾವತಾರದಲ್ಲಿ ಬಂದಿರುವಂತಹ ಪ್ರಸಂಗ. ಇದು ಮುಗಿದ ಮೇಲೆ ಕೃಷ್ಣಾವತಾರದಲ್ಲಿ ಮೊದಲು ಬರುವಂತಹ ಗರುಡನ ಕಥೆಯಲ್ಲಿ ಅವನು ಎಲ್ಲ ಕಡೆಗೆ ಕೃಷ್ಣ ಬಾಲ್ಯದಲ್ಲಂತರೂ ಎಲ್ಲೂ ಗರುಡನ ಕಥೆ ಬರೋದೇ ಇಲ್ಲ. ಆದರೆ ಒಂದು ಪ್ರಸಂಗದಲ್ಲಿ ಗರುಡನ ಕಥೆಯನ್ನು ತಿಳಿಸ್ತದೆ ಭಾಗವತ. ಏನಾಯಿತು ಮತ್ತೆ, ಇದೂ ಕೂಡ ಋಷಿಗಳು, ಜ್ಞಾನಿಗಳು, ಅವರಿಗೆ ಗರುಡ ದೇವರು ಕೊಡುವಂತಹ ಮರ್ಯಾದೆ, ಗೌರವ ಎಂತಹದ್ದು ಅಂತ ತಿಳಿಸುವಂತಹ ಕಥೆ. ಏನಾಯಿತು, ಕೃಷ್ಣ ಕಾಳಿಯ ಮರ್ದನವನ್ನು ಮಾಡಿದ್ದಂತೆ. ಕಾಳಿಯ ಮರ್ದನ ಮಾಡಿದಾಗ ಪರೀಕ್ಷಿತ ಮಹಾರಾಜರು ಕೇಳಿದರು, ಅಲ್ಲ ಹಾವುಗಳಿಗೆ ಅಂತ ಒಂದು ಪ್ರತ್ಯೇಕವಾದ ದ್ವೀಪ ಇದೆ ಭಾಗವತ ಹೇಳುವಂತೆ. ಏನು ದ್ವೀಪ ಅದು? ರಮಣಕ ಅಂತ ಆ ದ್ವೀಪದ ಹೆಸರಂತೆ. ಈ ಅಂಡಮಾನ್ ನಿಕೋಬಾರ್ ಅಂತ ಹೆಂಗೆ ಹೆಸರವ, ಹಂಗೆ ಒಂದು ಐಲ್ಯಾಂಡಿಗೆ ಏನು ಕರಿತಿದ್ದು? ರಮಣಕ ಅಂತ ಕರಿತಿದ್ರಂತೆ. ಆ ರಮಣಕ ಎನ್ನುವಂತಹ ದ್ವೀಪ ಯಾರ ಸಲುವಾಗಿ ಇದ್ದದ್ದು ಅಂದರೆ, ಕೇವಲ ಹಾವುಗಳಿರ್ಬೇಕಲ್ಲಿ, ಬೇರೆ ಯಾರು ಹೋಗೋಂಗಿಲ್ಲ. ಇಲ್ಲ, ನಾವು ನೀವು ಬೇಜಾರಾಗ್ಯದ, ಪಿಕ್ನಿಕ್ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ರಮಣ ದ್ವೀಪಕ್ಕೆ ಹೋಗಿ ಬರಂಗಿಲ್ರಿ. ಅಂಡಮಾನ್ ನಿಕೋಬಾರಿಗೆ ಹೋಗಿ ಬರ್ಬೋದು ಬೇಕಾದ್ರೆ. ಅಲ್ಲಿ ಹೋದ್ವಿ ಅಂದ್ರೆ ಬರೀ ಹಾವುಗಳೇ ಇರ್ತಾವ. ನೀವು ಯಾಕಡೆ ನೋಡಿದ್ರು ಅವರೇ ಹಾವುಗಳೇ ಇದ್ರು ಬೋರ್ ಆಗ್ಬಿಡ್ತಾರೆ ಒಂದು ದಿವಸದಾಗ. ಇನ್ನೇನು ಬರ್ಲಿಕ್ಕೆ ಆಗ್ತಿಲ್ಲ ಗೊತ್ತಿಲ್ಲ ಹೋದವರು. ಅದಕ್ಕೆ ಅಲ್ಲಿ ಬೇಡ. ಆ ರಮಣಕ ದ್ವೀಪದಲ್ಲಿ ಇರಬೇಕು. ರಮಣಕಂ ನಾಗಾಲಯಂ ದ್ವೀಪಂ ಹಿತ್ವ. ಅದನ್ನು ಬಿಟ್ಟವ ಇಲ್ಲಿ ಯಾಕೆ ಬಂದ? ಎಲ್ಲಿ? ಉತ್ತರ ಭಾರತದಲ್ಲಿ, ಅದು ಉತ್ತರ ಪ್ರದೇಶದಲ್ಲಿ ಮಥುರಾದ ಹತ್ರ ಯಮುನಾ ನದಿ. ಅಲ್ಲಿ ಯಾಕೆ ಬಂದ ಅಂತ ಕೇಳಿದಾಗ ಅದಕ್ಕೊಂದು ಕಥೆ ಹೇಳ್ತಾರೆ ನೋಡ್ರಿ. ಕದ್ರುವಿನ ಮಕ್ಕಳೆಲ್ಲ ಹಾವುಗಳು, ವಿನತೆಯ ಮಕ್ಕಳು ಇವ ಗರುಡ. ಇವರಿಬ್ಬರು ಏನಾದರೂ ಮಲತಾಯಿ ಮಕ್ಕಳು ರೀ. ಮೊದಲೇ ಅಮ್ಮನ ಬಗ್ಗೆ ಆಗ್ತಿರ್ಲಿಲ್ಲ, ವಿನತಿಯ ಕದ್ರುವಿನ ಬಗ್ಗೆ ನಮ್ಮಮ್ಮನ ದಾಸಿ ಮಾಡಿದ್ಲು ಅಂತ ತಿಳ್ಕೊಂಡು. ಅದರ ಪರಿಣಾಮ ಏನಾಗಿತ್ತು ಅಂದರೆ ಎಲ್ಲ ಹಾವುಗಳನ್ನು ಕಚ್ಚಿ ಕೊಲ್ಲಿಕ್ಕೆ ಶುರು ಮಾಡಿದ ಗರುಡದೇವರು. ಆಗ ಈ ಎಲ್ಲ
ಹಾವುಗಳು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವು ಅಂತ. ಏನು ಮೀಟಿಂಗ್ ಮಾಡಿದ್ವು ಅಂದರೆ, ಬೆಕ್ಕಿನ ಕೊರಳಿ ಗಂಟಿ ಕಟ್ಟೋದು ಅಂತ ಒಂದು ಕಥೆ ಇತ್ತು ಹಿಂದಕ್ಕೆಲ್ಲ. ಯಾಕಂದ್ರೆ ಬೆಕ್ಕು ಎಲ್ಲಾರ ಮನ್ಯಾಗ ಹಾಲು ಮೊಸರು ಕುಡ್ಕೋತ ಹೋದ್ರೆ ಬೆಕ್ಕು ಬಂದಂದು ಗೊತ್ತಾಗಬೇಕಲ್ಲ ನಮಗೆ, ಅದಕ್ಕೊಂದು ಗಂಟಿ ಕಟ್ಟಿರಂತ. ಗಂಟಿ ಕಟ್ಟಿದ್ಕೊಂಡು ಏನು ಗೊತ್ತಾಗ್ತಿತ್ತು, ಬೆಕ್ಕು ಬಂತು ಬಿಡು ಒಂದು ಗೊತ್ತಾಗ್ತಿತ್ತು ಅಂತ. ಹಂಗೆ ಈ ಗರುಡರ ಹತ್ರ ಒಂದು ಒಪ್ಪಂದ ಮಾಡಿಕೊಂಡ್ರು. ಏನಿಲ್ಲ, ನೀನು ಹಿಂಗೆ ಬಂದು ಸುಮ್ಮನೆ ಹುಯ್ಯಿ ಅಂತ ತಿನ್ನೋದು ಬೇಡ, ನಾವೇ ತಿಂಗಳಿಗೆ ಒಬ್ಬರನ್ನು ಕಳಿಸ್ತೀವಿ ನಿನ್ನ ಕಡೆಗೆ. ಆ ತಿಂಗಳಿಗೆ ಒಬ್ಬರಂತೆ ನಿನ್ನ ಕಡೆಗೆ ಕಳಿಸಿದಾಗ ಅವರನ್ನು ನೀನು ಕೊಂದು ತಿಂದರೆ ನಿನಗೆ ಆಹಾರವೂ ಆಯಿತು, ನಾವು ಉಳಿತೀವಿ ಅಂತ ಒಪ್ಪಂದ ಒಪ್ಪಿಕೊಂಡ್ರು. ಎಷ್ಟೋ ದಿವಸ ನಡೀತು. ಒಂದು ದಿವಸ ಈ ಕಾಳಿಯನ ಪಾಳಿ ಬಂತು. ಕಾಳಿಯ ಅಂತ ಅವನ ಹೆಸರಷ್ಟ ಕಾಳಿಯ. ಬೆಳಗಿದ್ನೋ ಕೆಂಪಿದ್ನೋ ಗೊತ್ತಿಲ್ಲ ನಮಗೆ. ಅದು ಕಾಳಿ ಅನ್ಕೊಳ್ಳಿ ಎಲ್ಲ ಕಪ್ಪ ಇರ್ಬೇಕು ಅಂತ ಹಿಂಗೆ ನೀಮೇಲೆ ಮತ್ತೆ ಅದಕ್ಕೆ ನಮ್ಮ ಕಾಳು ಅಂತ ಇರ್ತಾವೆ, ನಮ್ಮ ಕೆಂಪು ಇರ್ತಾನೆ ಮನ್ಯಾಗ ಕೆಲಸ ಮಾಡೋ ಕಾಳು. ಅದಕ್ಕೆ ಅವ್ನು ಕಾಳಿಯ ಅವೇನು ಮಾಡಿದ ಅಂದರೆ ಗರುಡನ ಕಡೆಗೆ ಹೋಗಲಿಲ್ಲ. ಯಾರು ದೊಡ್ಡ ಅವೇನು ದೊಡ್ಡ ಅನ್ನೋ, ನಮ್ಮಲ್ಲಿ ಸ್ವಲ್ಪ ಹಿಂಗೆ ಇರ್ತಾವೆ ಅವೇನು ದೊಡ್ಡ ಅನ್ನೋ. ಅದು ಏನಾಯಿತು, ಯಾವಾಗ ಕಾಳಿಯ ಎಲ್ಲ ಹಾವುಗಳು ಹೋದಂತೆ ಹೋಗ್ತಿಲ್ಲ ಆವಾಗಲೇ ಗರುಡದೇವರು ವಿಚಾರ ಮಾಡಬೇಕಾಗಿತ್ತು. ಏನಂತ, ಇವಂಗೆ ಯಾರು ಸಪೋರ್ಟ್ ಅದಂತ ಹಿಂಗೆ ಹರಾಡ್ಲಿಕ್ಕೆ ತಾನಿವ ಅಂತ ತಿಳ್ಕೊಂಡು. ಸಹಜರಿ ಇದು ನಮಗಿದು. ಯಾರಿಗೆ ರಾಜಕಾರಣ ಗೊತ್ತಾಗ್ತದೆ ಅಥವಾ ಯಾರಿಗೆ ಸ್ವಲ್ಪ ರಾಜನೀತಿ ಗೊತ್ತಾಗ್ತದೆ, ಇಷ್ಟು ದಿವಸ ಉಚ್ಚಲ್ ಕೂದ್ ಮಾಡದೆ ಇದ್ದಮ್ಮ ಇವತ್ತು ಉಚ್ಚಲ್ ಕೂದ್ಲಿಕ್ಕೆ ತಾನಂದ್ರೆ ಹಿಂದೆ ಯಾರೋ ಸಪೋರ್ಟ್ ಕೊಟ್ರಂತ ಸರಿ, ಅದು ಸಹಜ. ಅದು ಇಲ್ಲೇನು ಯಾರೋ ಹಂಗೆ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಎಲ್ಲ ಸುಮ್ಮನೆ ತಗ್ಗಿ ಬಗ್ಗೆ ಇರ್ತಾರೆ. 2 ದಿವಸ ತಗ್ಗಿ ಬಗ್ಗೆ ಇರೋದು, 3ನೇ ದಿವಸ ಕ್ಯಾರೆ ಅಂತ ಕೋಲ್ ತೊಗೊಂಡು ಬಂದಿದ್ದ ಅಂತ ಇಟ್ಕೊಳ್ರಿ, ಹಿಂದೆ ಯಾರು ಸಪೋರ್ಟ್ ಅದಂತ ಅರ್ಥದಕ್ಕೆ. ಅದಕ್ಕೆ ಗರುಡದೇವರು ಆತ್ ನಡಿ ನಡಿ ಎಂದು ಯುದ್ಧಕ್ಕೆ ಹೋದ್ರು. ಗರುಡನಿಗೂ ಕಾಳಿಯನಿಗೂ ಯುದ್ಧ ಆಯ್ತಂತೆ. ಯಾಕೆ, ನಾ ಬರೋದಿಲ್ಲ, ನಿನ್ಗೆ ಆಗುತ್ತಿ ಆಗ್ಲಿಕ್ಕೆ ನಾನ್ಯಾಕೆ ಬರಬೇಕು, ಯುದ್ಧ ಮಾಡು ಅಂತ. ಭಾರೀ ಭರ್ಕಂ ಯುದ್ಧ ಆತ್ರಿ. ಯುದ್ಧ ಆದಾಗ ಕಾಳಿಯ ಸೋತ. ಇನ್ನೇನು ಗರುಡದೇವರು ಅವನನ್ನು ಹೊಡಿಬೇಕು, ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟ. ಎಲ್ಲಿ ಹೋದ ಅಂದರೆ ನೇರವಾಗಿ ಯಮನ ನದಿಗೆ ಬಂದ್ಬಿಟ್ಟ. ಅಲ್ರಿ ಗರುಡದೇವರು ಎಂಥ ಎಲ್ಲಿದ್ರು, ಈ ಹದ್ದಿನ ಕಣ್ಣು ಅಂತ ಒಂದು ಇರ್ತದ್ರಿ, ಅದು ಎಲ್ಲಿದ್ರು ಕಾಣಿಸೋದಂತ. ಅಂತಹದ್ದವ ತಪ್ಪಿಸ್ಕೊಂಡು ಇಲ್ಲಿ ಬಂದರೆ ಕಾಣಂಗಿಲ್ಲೇನೋ ಅಂತ ಕೇಳಿದ್ರೆ ಅವಶ್ಯವಾಗಿ ಕಾಣ್ತದೆ, ಅವಶ್ಯವಾಗಿ ಇದ್ದದ್ದು ಗೊತ್ತದ, ಮತ್ತು ಗೊತ್ತಿದ್ಮೇಲೆ ಬರಲಿಲ್ಲ ಯಾಕೆ. ಅದಕ್ಕೊಂದು ಹಿಂದೆ ಕಥೆಯನ್ನ ಭಾಗವತ ನಿರೂಪಣೆ ಮಾಡ್ತಾ ಇದೆ. ತತ್ರೈಕದ ಜಲಚರಂ ಗರುಡೋ ಭಕ್ಷಮೀಪ್ಸಿತಂ ನಿವಾರಿತ ಸೌಭರಿಣ ಪ್ರಸಹ್ಯ ಕ್ಷದಿತೋ ಹರತ. ಈ ಗರುಡ ದೇವರು ಹಸಿವೆಯಾಗಿದೆ ಅಂತ ಅಲ್ಲಲ್ಲಿ ನದಿಗಳಿಗೆ ಹೋಗಿ ಅಲ್ಲಿರುವ ಮೀನುಗಳನ್ನು ತಿಂತಿದ್ರಂತೆ. ಅದು ಪಕ್ಷಿ ರೂಪದಲ್ಲಿ ಇದ್ದಾಗ ಆ ಭಕ್ಷಣೆಯನ್ನು ಮಾಡುವುದು ಅವರಿಗೆ ಸಹಜವಾದದ್ದು. ಎಲ್ಲಿ ಬಂದಿದ್ರು, ಈ ಯಮುನಾ ನದಿಗೆ ಬಂದಿದ್ರಂತೆ. ಯಮುನಾ ನದಿಯಲ್ಲಿರುವಂತಹ ಮೀನುಗಳ ಭಕ್ಷಣೆಯನ್ನು ಮಾಡ್ತಾ ಇರುವಾಗ ನೀರಿನ ಒಳಗಡೆಗೆ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ರಂತ. ಪುರಾಣವನ್ನು ನಾನು ಅನೇಕ ಬಾರಿ ಅವಲೋಕನ ಮಾಡಿದಾಗ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಕೆಲವರು ಮಣ್ಣಿನ ಮೇಲೆ ತಪಸ್ಸು ಮಾಡ್ತಾರೆ, ನೆಲದ ಮೇಲೆ ಇದ್ಕೊಂಡು. ಇನ್ನು ಕೆಲವರು ನೀರಿನಲ್ಲಿ ಇದ್ಕೊಂಡು ಮಾಡ್ತಾರೆ, ಇನ್ನು ಕೆಲವರು ಅಗ್ನಿಯಲ್ಲಿ ಇದ್ಕೊಂಡು ಮಾಡ್ತಾರೆ, ಇನ್ನು ಕೆಲವರು ಗಾಳಿಯನ್ನು ಮಾತ್ರ ಕುಡ್ಕೊಂಡು ಮಾಡ್ತಾರೆ, ಕೆಲವರು ಆಕಾಶದಲ್ಲಿ ತೇಲ್ಕೋತ್ ಮಾಡ್ತಾರೆ. ಹಿಂಗೆ ಬೇರೆ ಬೇರೆ ರೀತಿಯಿಂದ ತಪಸ್ಸು ಮಾಡೋದು. ಪಂಚಭೂತಗಳಲ್ಲಿ ಹೆಚ್ಚು ಭೂಮಿಯ ಮೇಲೆ ನೀರಿನ ಮೇಲೆ ಇರ್ತದೆ, ಆದರೂ ಪಂಚಭೂತಗಳಲ್ಲಿ ತಪಸ್ಸು ಮಾಡೋರು ಕಂಡೇ ಕಾಣ್ತಾರೆ. ಹಾಗೆ ನೀರಿನಲ್ಲಿ ಕುಳಿತುಕೊಂಡು ತಪಸ್ಸು ಮಾಡೋರಂತೆ. ಚವನರು ಅಂತೊಬ್ರು, ಅವರು ನೀರಿನಾಗ ಕೂತ್ಕೊಂಡು ತಪಸ್ಸು ಮಾಡಿದವರು. ಸೌಭರಿಗಳು ಅಂತೊಬ್ರು, ಅವರು ನೀರಿನಾಗ ಕೂತ್ಕೊಂಡು ತಪಸ್ಸು ಮಾಡಿದವರು. ಹೀಗೆ ತಪಸ್ಸು ಮಾಡ್ತಾ ಇದ್ರೆ ಮೀನುಗಳೆಲ್ಲ ಬಂದು ಸೌಭರಿ ಋಷಿಗಳಿಗೆ ಹೇಳಿದ್ರಂತೆ, ಗರುಡ ಬಂದು ನಮ್ಮನ್ನೆಲ್ಲ ಲೆಕ್ಕಕ್ಕಿಲ್ಲಾರ್ದಂಗೆ ತಿನ್ಲಿಕ್ಕತ್ತಾನೆ. ಮನ್ಯಾಗ ಉಂಡಿ ಚಕ್ಲಿ ಮಾಡಿಟ್ಟಿರ್ತಾರ್ರಿಪ್ಪ, ಅವ್ರು ಲೆಕ್ಕ ಇರ್ತದೆ, ದಿವ್ಸಕ್ಕೆ 2 ತಿಂದರೆ 8 ದಿವ್ಸಕ್ಕೆ ಇಷ್ಟು ಅಂತ ಲೆಕ್ಕ ಇರ್ತದೆ. ಇವು ಹೋಗ್ತೊಂಬರ್ತೊಂಬ ಉಂಡಿ ಬಾಯ ಹಾಕ್ಕೊಂಡು ಚಕ್ಲಿ ಬಾಯ ಹಾಕ್ಕೊಂಡ್ರೆ ಒಂದೇ ದಿವ್ಸಕ್ಕೆ ಡಬ್ಬಿಗೆ ಹೇಳಿದ್ರೆ ಮುಂದೇನು ಮತ್ತೆ. ಅದಕ್ಕೆ ಅಂತಾರೆ ಲೆಕ್ಕ ಇಕ್ಕಅಥವಾ ತಿನ್ಲಿಕ್ಕೆ, ಹಂಗೆ ಒಮ್ಮೆ ಹುಯ್ಯಿ ಅಂತ ತಿಂತಾರೋ ಅಂತ. ಹಾಗೆ ಈತ ಇದ್ದ ಜಲಚರಗಳನ್ನೆಲ್ಲ ತಿಂದುಬಿಟ್ರೆ ನಮ್ಮ ಸಂತಾನ ಸಶೇಷ ನಾಶ ಆಗಿ ಹೋಗ್ಬಿಡ್ತದೆ, ನೀವೇ ಏನಾದರೂ ಮಾಡಿ ಉಳಿಸಬೇಕು ಅಂತ ಮೀನುಗಳು ಸೌಭರಿಗಳಿಗೆ ಕೇಳಿಕೊಂಡ್ರಂತೆ. ನೋಡ್ರಿ, ಸಜ್ಜನರ ಅಂತಃಕರಣ ಹೇಗಿರ್ತದೆ, ಸಜ್ಜನರ ಮನಸ್ಸು ಹೇಗಿರ್ತದೆ ಅಂದರೆ, ಪ್ರಾಣಿ ಈಗ ಬರೀ ಮನುಷ್ಯರ ಮೇಲೆ ದಯೆ ತೋರಿಸೋದಲ್ಲ, ಪ್ರಾಣಿಗಳ ಮೇಲೂ ದಯೆ ತೋರಿಸೋದು. ಮನಸ್ಸು ಕರಗಿತು, ಅವ್ರ ಮೇಲೆ ಯಾಕಂತ ಬರೀ ಮನಸ್ಸು ಕರಗಿತು. ಅದಕ್ಕೆ ಭಾಗವತ ಹೇಳ್ತದೆ, ಬಹಳ ದಿವಸ ಒಂದೇ ಕಡೆಗೆ ಕೂಡಿ ಇದ್ದದ್ದರಿಂದ ಮೀನುಗಳ ಮೇಲೆ ಸ್ನೇಹ ಬಂದಿತ್ತಂತೆ ಸೌಭರಿಗಳಿಗೆ. ಎಷ್ಟು ವಿಚಿತ್ರ. ತಪಸ್ಸಿಗೆ ಕೂತಿದ್ರೆ ಮೀನುಗಳೆಲ್ಲ ಅವ್ರ ಮೈ ಮೇಲೆ ನಿಂತ್ಕೊಂಡು, ತಲೆ ಮೇಲೆ ನಿಂತ್ಕೊಂಡು, ತೊಡೆ ಮೇಲೆ ನಿಂತ್ಕೊಂಡು ಹಾಯಾಗಿ ಇರ್ತಿದ್ವಂತ. ಮಹಾಭಾರತದಲ್ಲಿ ಒಬ್ಬ ಕೌಶಿಕ ಬ್ರಾಹ್ಮಣ ಕಥೆ ಬರ್ತದೆ. ನದಿ ದಂಡಿ ಮೇಲೆ ನಿಂತ್ಕೊಂಡಿದ್ದಂತ, ಸಮುದ್ರ ದಂಡಿ ಮೇಲೆ ನಿಂತ್ಕೊಂಡಿದ್ದಂತ ತಪಸ್ಸಿಗೆ. ನದಿಯೋ ಸಮುದ್ರವೋ ಆ ಒಂದು ಜಲತೀರದಲ್ಲಿ ನಿಂತಿರುವಾಗ ಒಂದು ಪಕ್ಷಿ ಇವರು ತಲೆ ಮೇಲೆ ಗೂಡು ಕಟ್ಟಿತ್ತಂತ. ಗೂಡು ಕಟ್ಟಿದ್ರೆ ಅಳ್ಳಾಡ್ಲಿಲ್ಲ ಅಂತ. ನೋಡ್ರಿ, ಭಾರಿ ಆಶ್ಚರ್ಯ. ಯಾಕೆ ನಾನು ಅಳ್ಳಾಡಿದ್ರೆ ಪಾಪ ಅವುಗಳಿಗೆ ತೊಂದರೆ ಆಗ್ತದೆ ಅಂತ ಅದು ಗೂಡು ಕಟ್ಟಿ ಅದು ಲಗ್ನ ಮಾಡ್ಕೊಂಡು ಬಂದು ಅದು ಮರಿ ಹರಿದು ಎಲ್ಲ ಹಾರಿ ಹೋಗೋ ತನಕ
ಹಂಗ ನಿಂತ್ಕೊಂಡು ತಪಸ್ ಮಾಡಿದ್ದಂತೆ. ಇಂಥದ್ದೊಂದು ದಾಖಲೆ ಹೇಳ್ತಾರೆ ಮಹಾಭಾರತದಲ್ಲಿ. ಹಂಗ ಸೌಭ ಋಷಿಗಳು ಆ ಮೀನುಗಳು ಪರಿವಾರ ಮತ್ತೊಂದು ಎಲ್ಲ ನೋಡ್ತಾ ಇದ್ರಂತೆ, ಕಣ್ಣಿನಿಂದ ಆನಂದ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಅದರ ಸ್ನೇಹ ಇದ್ದದ್ದಕ್ಕೆ ಒಂದು ಉದ್ಗಾರ ತೆಗೆದ್ರಂತೆ. ಏನು ಉದ್ಗಾರ ತೆಗೆದ್ರು? ಅತ್ರ ಪ್ರವಿಶ್ಯ ಗರುಡ ಯದಿ ಮತ್ಸ್ಯಾನ್ ಸಖಾದತಿ ಸದ್ಯ ಪ್ರಾಣಿ ವಿಯುಜ್ಯೇತ ಸತ್ಯಮೇತದ್ ಬ್ರವೀಮ್ಯಹಂ. ನನ್ನ ತಪಸ್ಸು ವಿನಿಯೋಗವಾದರೂ ಪರವಾಗಿಲ್ಲ, ಈ ಪ್ರಾಣಿಗಳನ್ನು ಉಳಿಸಬೇಕು. ಒಂದು ವೇಳೆ ಇನ್ನೊಮ್ಮೆ ಇಲ್ಲಿ ಗರುಡ ಬಂದು, ಈಗಾಯ್ತು, ಈಗ ಹೊರಡಲೇಬೇಕು, ಇನ್ನೊಂದು ಬಾರಿ ಏನಾದರೂ ಗರುಡ ಇಲ್ಲಿ ಬಂದು ಮೀನುಗಳ ಭಕ್ಷಣೆಯನ್ನ ಮಾಡಿದ್ರೆ ಅವನು ಸತ್ತು ಹೋಗಲಿ ಅಂತ ಶಾಪ ಹಾಕಿದ್ರಂತೆ. ಯಾರವರು? ಸೌಭ ಋಷಿಗಳು. ಸತ್ತು ಹೋಗಲಿ ಅಂತ. ಗರುಡ ಅಲ್ಲಿಂದ ಹಾರಿ ಹೋಗ್ಬಿಟ್ಟ. ಆಮೇಲೆ ಯಾರೋ ಮೆಲ್ಲ ಕೇಳಿದ್ರಂತೆ, ನಿಮಗೆ ಸ್ವಲ್ಪ ಪುರಾಣ ಹೇಳುವಾಗ ತಾರತಮ್ಯದ ಲೆಕ್ಕ ಗೊತ್ತಿರ್ತದೋ ಇಲ್ವೋ ಅಂತ ಕೇಳಿದ್ರಂತೆ. ಯಾಕೆ ತಾರತಮ್ಯದ ಲೆಕ್ಕ ಗೊತ್ತಾಗಬೇಕು ಅಂದರೆ, ಸೌಭರಿ ಋಷಿಗಳು ಅಂತನ್ನುವರು ಋಷಿಗಳ ಕಕ್ಷೆಯಲ್ಲಿ ಬರುವವರು, ಗರುಡ ಅನ್ನೋನು ದೇವತೆಗಳ ಕಕ್ಷೆಯಲ್ಲಿ ಬರುವವನು. ಲೆಕ್ಕ ನೋಡಿದರೆ ಗರುಡನೇ ಶ್ರೇಷ್ಠ, ಸೌಭರಿಗಳು ಕನಿಷ್ಠ. ತೆಳಗಿದ್ದವರು ಮೇಲಿದ್ದವರಿಗೆ ಶಾಪವನ್ನೋ ವರವನ್ನೋ ಕೊಟ್ಟರೆ ಅದು ನಿಷ್ಪ್ರಯೋಜಕ, ಅಪ್ರಯೋಜಕ. ಈಗ ಸುಮ್ಮನೆ ಉದಾಹರಣೆ ಹೇಳ್ತಿರ್ತೀನಿ ಯಾವಾಗಲೂ. ತೆಳಗೆ ಹಿಂಗೆ ಥೂ ಅಂತ ಉಳಿದ್ರೆ ಅಡ್ಡಿ ಇಲ್ರಿ, ಆಕಾಶ ಮೇಲೆ ಥೂ ಅಂತ ಉಳಿದ್ರೆ ಏನಾಗ್ತಾ ಹೇಳಿ ನೋಡಂತ ನಮ್ಮ ಮೇಲೆ ಬೀಳ್ತದೆ ಕೆಲಸ. ಹಾಗಾಗಿ ತೆಳಗಿದ್ದವರು ಮೇಲೆ ಉಗುಳೋ ಕಾರ್ಯಕ್ರಮ ಮಾಡಬಾರ್ದು, ಮತ್ತು ಮಾಡಿದ್ರೆ ಹೆಂಗ ಅಂತ. ಆಗ ನಮ್ಮ ಆಚಾರ್ಯರು ಶ್ರೀಮದ್ ಆಚಾರ್ಯ ಒಂದು ಮಾತು ತಿಳಿಸ್ತಾರೆ, ವಿಷ್ಣುನಾ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪೋನು ವರ್ತತೆ. ದೇವರು ದೇವತೆಗಳು ಎಲ್ಲರೂ ಸೇರಿ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ, ಒಂದು ಮಾತಾಡಿಸ್ಬೇಕು ಅಂತ. ಏನು? ಬ್ರಾಹ್ಮಣರ ಶಾಪ ಇದ್ದರೆ ಅದನ್ನು ನೀವು ಅವಶ್ಯವಾಗಿ ಮಾನ್ಯ ಮಾಡಬೇಕು ಅಂತ. ಹಿಂಗೆ ನೀವು ಪುರಾಣದಾಗ ಎಲ್ಲ ಕಡೆಗೂ ಬರೀ ಬ್ರಾಹ್ಮಣರು ಅಂತ ಹಿಂಗೆ ಹೇಳ್ಕೋತ ಅಡ್ಡಾಡ್ರಿ, ಉಳಿದವ್ರು ನಿಮ್ಮ ಹೆಸರೇ ಬಡ್ಕೋತ ಅಡ್ಡಾಡ್ತಿರ್ತಾರೆ. ಮತ್ತು ಪುರಾಣದಾಗ ಉಳಿದವ್ರಿಗೆ ಅವಕಾಶ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ಬಡ್ಕೋತ ಅಡ್ಡಾಡ್ತಿರ್ತಾರೆ ಅಂತ ತಿಳ್ಕೊಂಡು. ಏನಾಗಿದೆ, ಸಂಸ್ಕೃತ ಭಾಷಾ ಬರದೇ ಇದ್ದದ್ದು ಮೊದಲನೇ ಸಮಸ್ಯೆ. ಯಾವಾಗಲೂ ಫಸ್ಟ್ ನಾವು ಎಲ್ಲಿ ತಪ್ತೀವಿ. ಈಗ ನನಗೆ ಮೆಡಿಕಲ್ ಸೈನ್ಸಿನ ಗಂಧ ಗಾಳಿ ಗೊತ್ತಿಲ್ಲ, ನಾನು ಮೆಡಿಕಲ್ ಸೈನ್ಸಿಗೆ ಬೈಕೋತ ಅಡ್ಡಾಡಿದ್ರೆ ಹುಚ್ಚು ಅಂತಾರೆ. ನಿಂಗೆ ಏನು ಗೊತ್ತಿದೆಯಾ, ಓದಿದ್ದೀಯಾ? ಇಲ್ಲ, ಮತ್ತೆ ಯಾಕೆ ಬೈಲಿಕ್ಕೆ ಅಂತ ಕೇಳ್ತೀವಿ. ಹಾಗಿದ್ರೆ ಪುರಾಣಗಳನ್ನು ಓದೋ ಹಂಗಿಲ್ಲ, ಮಹಾಭಾರತ ರಾಮಾಯಣಗಳನ್ನು ಓದೋ ಹಂಗಿಲ್ಲ, ಬೈಯೋದು ಮಾತ್ರ ಫಸ್ಟ್ ಕ್ಲಾಸಾಗಿ ಬೈಯೋದು. ನಮ್ಮಲ್ಲಿ ಕರ್ನಾಟಕದ ಒಬ್ಬರು ಕವಿಗಳಿದ್ರಂತ. ಅದು ಕರ್ನಾಟಕದಾಗಿನ ಕವಿಗಳು ಅವ್ರೇನು ಮಾಡಿದ್ರು, ಮದ್ದು ನಮ್ಮವರೇ ಆಚಾರ ಗ್ರಂಥಗಳನ್ನು ನೋಡಿಕೊಂಡು ಅವರು ಇದೇನ್ರಿ ಹಿಂಗೆ ಬರ್ದಾರೆ ಹಂಗೆ ಬರ್ದಾರೆ, ಹಂಗೆ ಸರಿ ಇಲ್ಲ, ಇದಿಲ್ಲ ಅಂತ ಹೇಳಂತ ಅವ್ರು ಎದುರಿಗೆ ಕೂತವ್ರು ಸ್ವಲ್ಪ ನಮ್ಮಂಥ ಕಟ್ಟ ಬ್ರಾಹ್ಮಣರು ಇದ್ರಂತವ್ರು. ಅವರಂದರು ಸರಿ ಇದನ್ನು ಇವರಿಗೆ ಬುದ್ಧಿ ಹೇಳಬೇಕು ಅಂತ ತಿಳ್ಕೊಂಡು ಅವ್ರದ್ದು ಪುಸ್ತಕ ಪ್ರಿಂಟಾಗಿ ಎಲ್ಲ ಟೇಬಲ್ ಮೇಲೆ ಇದ್ವು ಅಂತ, ಅವ್ರದ್ದೇ ಕಾದಂಬರಿ ಕಥೆಗಳೆಲ್ಲ. ಅದನ್ನ ನೋಡಿ ಇವ್ ಯಾವ ಬರ್ದಾನ್ರಿ, ಮಹಾದರಿದ್ರ, ಬುದ್ಧಿ ಇಲ್ಲ, ಮೂರ್ಖ ಅಂತ ಬರ್ದ್ಬಿಟ್ರು ಅಂತ. ಅವ್ನು ಗಾಬರಿ ಆಯ್ತು. ರೀ ಆ ಪುಸ್ತಕ ನಾನೇ ಬರ್ದವನ್ರಿ ಅಂತ. ಹೌದೇನ್ರಿ, ಮಹಾಮೂರ್ಖದ್ರಿ ಪುಸ್ತಕ ಅಂದ್ರಂತ. ಯಾಕೆ ಹಿಂಗೆ ಅಲ್ಲಿಗಿದ್ರಿ, ನೀವೇನ್ರಿ ಓದಿರಿ ಅದಕ್ಕೆ ಹಂಗೆ ಬೈಲಿಕ್ಕಿತ್ತಿರಲ್ಲ ಅಂತ ತಿಳ್ಕೊಂಡು ತಕ್ಷಣ ಹೇಳಿದ್ರಂತೆ, ನಾನು ನಿಮ್ಮ ಪುಸ್ತಕ ಓದದೆ ಬೈದರೆ ನಿಮಗೆ ಸಿಟ್ಟು ಬರ್ತದೆ, ನೀವು ಶ್ರೀಮದಾಚಾರ್ಯ ಗ್ರಂಥಗಳನ್ನು ಓದಿದ್ದೀರಾ, ಮತ್ತೆ ಯಾಕೆ ಬೈತಿದ್ದೀರಿ ಅಂತ ಕೇಳಿದಂತೆ. ಗಪ್ಪಾಯ್ಬಿಟ್ಟ ಮನುಷ್ಯ. ಯಾಕಂದ್ರೆ ಪುಸ್ತಕನೇ ಓದಿಲ್ಲ, ಬರೀ ಬೈತಿದ್ದ. ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ಸಂಸ್ಕೃತ ಭಾಷಾ ಬರಂಗಿಲ್ಲ, ಪುರಾಣಗಳನ್ನು ಯಾವುದನ್ನು ಓದಂಗಿಲ್ಲ, ಅದರಲ್ಲಿ ಯಾರ್ಯಾರಿಗೆ ಹೇಗೆ ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ ಎಂಬುದು ತಿಳಿಯೋದಿಲ್ಲ. ಕೇವಲ ಬ್ರಾಹ್ಮಣರನ್ನು ಪಡ್ಕೊಂಡಾಡ್ತಿರ್ತಾರೆ. ಇದು ಈ ಮೂರ್ಖರಿಗೆ ಏನು ವ್ಯವಸ್ಥೆ ಮಾಡಬೇಕು? ದಡ್ಡತನದ ಪರಮಾವಧಿ ಇದು. ಪುರಾಣದ ಭಾಷೆಯನ್ನು ಕಲೀರಿ, ಅದರಲ್ಲಿ ಒಂದು ವೇಳೆ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಟ್ಟಿರಲಿಲ್ಲ ಅಂದರೆ ಇವತ್ತು ಹೇಳ್ರಿ ಒಪ್ಪೋಣಂತೆ. ಅವತ್ತು ವಿಷ್ಣು ಭಕ್ತರು ಮಾಡಿದ ಕೆಲಸ ಏನು ಅಂತಂದರೆ ಬ್ರಹ್ಮಶಾಪವನ್ನು ವರ್ತತೆ. ಬ್ರಾಹ್ಮಣರ ಶಾಪ, ಅದನ್ನು ನಾವು ಫಾಲೋ ಹ್ಞೂ ಅನ್ಬೇಕು. ಅದು ಯಾಕ್ರಿ ಅಂತ ಕೇಳಿದ್ರೆ, ಬಲಿಬಿಹಿ ಕ್ಷತ್ರಿಯಾಭಿಹಿ ಪೀಡಾಯೈ. ಬ್ರಾಹ್ಮಣರನ್ನ ಉಳಿದವರು ಯಾರೂ ತೊಂದರೆ ಕೊಡಬಾರದು ಅನ್ನುವುದಕ್ಕಾಗಿ ಅವರ ಶಾಪಕ್ಕೆ ಗೌರವ ನೀಡಿದಂತೆ. ಕಾರಣ, ಅವರಲ್ಲಿ ಶಾಪ ಕೊಡುವ ಸಾಮರ್ಥ್ಯ ಇದೆ ಅಂತ ಒಮ್ಮೆ ಪ್ರೂವ್ ಆಗಿಬಿಟ್ರೆ ಉಳಿದವರು ಅವ್ರ ತಂಟೆಗೆ ಹೋಗೋದಿಲ್ಲ. ಬೇಡಪ್ಪ ಮಹಾರಾಯ, ಅವೇನಾದ್ರು ಶಾಪ ಕೊಟ್ಟ ಅಂದ್ರೆ ಮುಗೀತು ನೋಡಿ ನಮ್ಮ ಕಥೆ ಅಂತ. ಯಾಕೆ ನೋಡು, ದೇವರಿಗೆ ಹಿಂಗಾಗ್ಯದ, ಅವನು ಗರುಡಿಗೆ ಹಿಂಗಾಗ್ಯದ, ಯಾಕೆ ಬೇಕ್ರಿ ನಮ್ಮ ಉಸಾಬೈ? ಆ ಬ್ರಾಹ್ಮಣರನ್ನ ತಂಟೆಗೆ ಹೋಗಬಾರ್ದು. ಏನು ಲಾಭ ಅದರಿಂದ? ಅವರು ತಮ್ಮ ಜಪತಪಾನುಷ್ಠಾನವನ್ನು ಮಾಡಿಕೊಂಡು ಲೋಕಕ್ಷೇಮದ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಹಾಗಾದರೆ ಬ್ರಾಹ್ಮಣರು ತಾವು ವೇದಾಧ್ಯಯನವನ್ನು ಲೋಕಕ್ಷೇಮದ ಕಾರ್ಯವನ್ನು ಮಾಡ್ತಾ ಇರಲಿ ಅಂತ ಅನ್ನೋದಕ್ಕೆ ನೋಡ್ರಿ, ಉಳಿದು ಬಿಟ್ಬಿಡ್ರಿ. ಸಂಧ್ಯಾ ಮಾಡ್ತಿರ್ತಿರ್ಲಿಲ್ಲ, ನಮ್ಮ ಸಂಧ್ಯಾ ಉಳಿದ್ವಿ ಎಲ್ಲ ಬಿಟ್ಬಿಡ್ರಿ. ವೇದಾಧ್ಯಯನ ಮತ್ತೊಂದು ಹಿಂಗೆ ಹಿಡ್ಕೊಂಡಿರ್ತಿರ್ಲಿ ಕಿವಿನ, ಏನು ಗೋತ್ರೋಚ್ಚಾರಣ ಕಾಲಕ್ಕೆ ಏನು ಅಹಂ ಭೋ ಅಭಿವಾದಗೆ ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಏನು ಕೇಳ್ಕೊತೀವಿ ನಾವು. ಈ ಎಲ್ಲ ಕಡೆಗೆ ಇರುವಂತಹ ಸಾಗರ ನಮಗೆ ಎಷ್ಟು ಕಡೆಗೆ ಸಿಕ್ಕಿದೆಯೋ ಆ ಸಾಗರದ ಒಳಭಾಗದಲ್ಲಿ ಇದ್ದ ಎಲ್ಲರಿಗೂ, ಅದೇನು ಗೋಬ್ರಾಹ್ಮಣ ಅಂದರೆ ಗೋಬ್ರಾಹ್ಮಣ ಇಷ್ಟೇ ಅಲ್ಲ ಮತ್ತದು ಎಲ್ಲರಿಗೂ. ನಮ್ಮಲ್ಲಿ ಏನಾಗಿದೆ, ಸ್ಥಾಲಿ ಪುಲಾಕ ನ್ಯಾಯ ಗೊತ್ತಿಲ್ಲ,
ಭಾಂಡಿ ಒಳಗೆ ಅನ್ನ ಆಗ್ಯದಿಲ್ಲ ಅಂತ ನೋಡ್ಲಿಕ್ಕೆ ಒಂದಾಗಲೇ ಹಿಚ್ಚಕ್ಬೇಕ್ರಿ, ಎಲ್ಲ ಆಗಲೇ ಹಿಚ್ಚಕ್ಬೇಕಾಗಿಲ್ಲ. ಹಂಗೆ ಗೋ ಬ್ರಾಹ್ಮಣರಿಗೆ ಅಂದರೆ ಉಪಲಕ್ಷಣೀಯ ಎಲ್ಲರಿಗೂ ಕ್ಷೇಮವಾಗಲಿ ಅಂತ ಕೇಳಿಕೊಳ್ಳೋದು ನಾವು ಸಂಧ್ಯಾವಂದನೆಯ ಫಲವಾಗಿ. ನಾವು ಮಾಡುವ ಸಂಧ್ಯಾವಂದನೆಯ ಫಲ ಏನು ಅಂದರೆ ಓ ಬ್ರಾಹ್ಮಣೇಭ್ಯೋ ಶುಭಮಸ್ತು ನಿತ್ಯಂ ಅಂತ ಇಷ್ಟು ಕ್ಷೇಮವನ್ನು ಆಲೋಚನೆ ಮಾಡುವ ನಮಗೆ ಒಂದು ಪ್ರೊಟೆಕ್ಷನ್ ಬೇಡ, ಒಂದು ರಕ್ಷಣೆ ಬೇಡ. ಅದಕ್ಕೆ ಏನು ರಕ್ಷಣೆ? ಇವರಲ್ಲಿ ಶಾಪಶಕ್ತಿ ಇದೆ ಅಂತನ್ನುವುದೇ ಒಂದು ರಕ್ಷಣೆ. ಅದಕ್ಕಾಗಿ ಗರುಡನಂಥವರು ಏನು ಮಾಡಿದರು ಅಂದರೆ ಸೌಭ ಋಷಿಗಳು ಶಾಪ ಕೊಟ್ಟಾಗ ಅಸ್ತೂ ಆಗಲಿ, ನೀವು ಕೊಟ್ಟ ಶಾಪವನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ. ಯಾರಾದ್ರೂ ಅಧಿಕ ಮಾಸದಾಗ 33 ಅನಾರ ಸೈಟ್ ಕೊಟ್ಟಾಗ ಹೆಂಗೆ ತೊಗೊಂಡಿರ್ತಾರೆ ನೋಡ್ರಿ ಅಚ್ಚಾರು, ಭಾರಿ ಅದಪ್ಪ ಅಂತ ತೊಗೊಳಂಗಿರಂಗಿಲ್ಲ. ಅದ ಜೇಷ್ಠ ಮಾಸ ಮುಂದಿನ ಸಲ ಈ ಸಲ ಇನ್ನೂ ಬಂದಿಲ್ಲ, ಮುಂದಿನ ಸಲ ಬರ್ತದ. ಅದು ನಡೆದು ಈಗ ಮುಂದಿನ ಸಲ ಬರ್ತದ. ಗಸಗಸಿ ಕೊಡ್ಬೇಡ್ರಿ 33 ಆಚಾರಿ ಅಧಿಕ ಮಾಸದಾಗ. ಭಾರಿ ದರ ಕೊಟ್ರಪ್ಪ ಅಧಿಕ ಮಾಸದಾಗ 33 ಗಸಗಸಿ. ಏನ್ ಮಾಡ್ಬೇಕು ಆಚಾರ? ತಲೆ ಮೇಲೆ ಹಾಕೋಬೇಕು, ಏನ್ ಹಾಕೋಬೇಕು ಅವನು. ಅದಕ್ಕೆ ಹಾಗೆ ಆ ದಾನ ಕೊಟ್ಟಾಗ ಸ್ವೀಕರಿಸುವಂತೆ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಇದೇ ತರಹದ ದೃಷ್ಟಾಂತ ಅಣಿಮಾಂಡವ್ಯರು ಯಮದೇವರಿಗೆ ಕೊಟ್ಟಾಗ ಸ್ವೀಕಾರ ಮಾಡ್ತಾನೆ. ಇದೇ ತರಹದ ಶಾಪವನ್ನ ಭೃಗು ಋಷಿಗಳು ಕೊಟ್ಟಾಗ ಭಗವಂತ ಸ್ವೀಕಾರ ಮಾಡ್ತಾನೆ. ಕಾರಣ ಅವರಿಗೆ ಅದೊಂದು ಸಾಮರ್ಥ್ಯ ಇದೆ ಅಂತ ತಿಳಿದುಕೊಂಡು. ಹಾಗಾದರೆ ಆ ಸಾಮರ್ಥ್ಯ ಇದ್ದದ್ದು ಅವರ ರಕ್ಷಣೆಗಾಗಿ. ನೋಡ್ರಿ, ನಮಗೆ ವರಶಾಪಗಳನ್ನು ಕೊಡುವ ಸಾಮರ್ಥ್ಯ ಏನು ಬಂದಿದೆ, ಇದು ಚೆಲ್ಲಿಕ್ಕಾಗಿ ಬಂದದ್ದಲ್ಲ, ನಮ್ಮ ರಕ್ಷಣೆಗಾಗಿ ಬಂದದ್ದು. ನಮ್ಮ ರಕ್ಷಣೆಗಾಗಿ ಬಂದದ್ದು ಅಂದಮೇಲೆ ರಕ್ಷಣೆಗೆ ಬೇಕಾದಾಗ ಉಪಯೋಗಿಸ್ಬೇಕು. ಇಲ್ಲಿ ಪಿಸ್ತೂಲದಂತ ತಿಳ್ಕೊಂಡು ಯಾವಾಗಲೂ ಗುಂಡು ಹೊಡ್ಕೂತ್ ಕೂತಿರ್ತಾನೆ. ಯಾರು ಏನು ಕೈಯಾಗ ಆಯುಧದಂತ ತಿಳ್ಕೊಂಡು ಎಲ್ಲ ಹೊಡ್ಕೂತ್ ಕೂತಿರ್ತಾರೋ. ರಕ್ಷಣೆ ಬೇಕಾದಾಗ ಮಾತ್ರ ಮಾಡಬೇಕು. ಹಾಗೆ ಗರುಡ ದೇವರು ಮತ್ತೆ ಸೌಭ ಋಷಿಗಳ ಶಾಪವನ್ನು ಅವಶ್ಯವಾಗಿ ಮಾನ್ಯ ಮಾಡ್ತೇನೆ ಅಂತ ತಿಳಿದುಕೊಂಡು ಹೇಳಿ ಮಾನ್ಯ ಮಾಡಿದ್ರು. ಅವತ್ತಿನಿಂದ ಬರಲಿಲ್ಲ. ಇದು ಏನು ಡಾಕ್ಯುಮೆಂಟರಿ ಇತ್ತಲ್ಲ, ಇದು ಕಾಳಿಯನಿಗೆ ಗೊತ್ತಿತ್ತು. ಕಾಳಿಯ ಯಾಕೆ ಉಚ್ಚಲ್ ಕೂತಾತ ಅಂದ್ರೆ ಇಷ್ಟ ಕಾರಣಕ್ಕೆ ಅವನಿಗೆ ಗೊತ್ತಿತ್ತು. ಆಹಾ, ಇಲ್ಲಿ ಹೋದ್ರೆ ಗರುಡ ಬರಂಗಿಲ್ಲ, ಹಂಗಾರ ಒಂದು ಜೊತೆ ವಿರೋಧ ಹಾಕೋಣ ಅಂತ ವಿರೋಧ ಹಾಕ್ಕೊಂಡು ತಪ್ಪಿಸಿಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದ ಅಂತ ಶುಕಾಚಾರ್ಯರು ಗರುಡ ದೇವರು ಇಲ್ಲಿ ಬರದೇ ಇರಲಿಕ್ಕೆ ಕಾರಣ ಸೌಭರಿಗಳಂತಹ ಮಹಾ ತಪಸ್ವಿಗಳು ನೀಡಿರುವಂತಹ ಶಾಪ. ಆ ಶಾಪವನ್ನು ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು ಗರುಡದೇವರು ಅನ್ನುವಂತಹ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ. ಇದು ಗರುಡದೇವರ ವಿಷಯದಲ್ಲಿ ಬರುವಂತಹ ಮತ್ತೊಂದು ಮಾತು. ಇದಾದ ಮೇಲೆ ಮುಂದೊಂದು ಪ್ರಸಂಗ ಬರ್ತದೆ. ಗರುಡದೇವರು ಎಂತಹ ಸಮರ್ಥರು, ಭಗವಂತನ ವಿಷಯದಲ್ಲಿ ನಮಗೊಂದು ಮಾಹಿತಿಯನ್ನು ಕೊಟ್ಟರು, ಒಂದು ಮಹಾತ್ಮ ಜ್ಞಾನವನ್ನು ಹುಟ್ಟಿಸಿಕೊಟ್ರು. ಏನು ಮಹಾತ್ಮ ಜ್ಞಾನ? ಒಮ್ಮೆ ಭಗವಂತ ಕ್ಷೀರಸಾಗರದಲ್ಲಿ ಎಲ್ಲರಿಗೂ ಮೀಟಿಂಗ್ ಕರೆದಿದ್ದಂತ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ, ಭಾಗವತವೇ ಹೇಳುವಂತಹದ್ದು. ಎಲ್ಲರೂ ಬರ್ರಿ ಅಂತ ಮೀಟಿಂಗ್ ಕರೆದಿದ್ರಂತ. ಯಾರ್ಯಾರಿಗೆ ಕರೆದಿದ್ರು? ಎಲ್ಲರೂ ಬರ್ರಿ ಅಂದ್ಕೊಂಡು ಎಲ್ಲರೂ ಹೋಗ್ಬಿಡ್ತಾರೆ. ನಮ್ಮಲ್ಲಿ ಯಾರು ಆ ಮೀಟಿಂಗಿಗೆ ಭಾಗವಹಿಸಿದ್ರು ಯೋಗ್ಯನೋ ಅವ್ರು ಅಷ್ಟೇ ಹೋಗ್ಬೇಕು ಅನ್ನೋ ಜ್ಞಾನ ಕಡಿಮೆ ಇರ್ತದೆ. ಎಲ್ಲರೂ ಬರ್ರಿ ಅಂತ ಹೇಳಿ ಹೋಗ್ಬಿಡೋದು, ಕುತ್ಕೊಂಡ್ಬಿಡೋದು 3 ತಾಸು. ಎದಕ್ಕೆ ಹೋಗಿದ್ರು? ಬರ್ರಿ ಅಂದ್ರೆ ಹೋದಪ್ಪ, ನಮಗೇನು ಸಂಬಂಧ ಇಲ್ಲ, ನಿನಗೆ ಯಾರು ಹೋಗಂತ ಹೇಳಿದ್ರು. ಮೀಟಿಂಗ್ ಅಂತ ಕರೆದಾಗ, ಸಭೆ ಅಂತ ಕರೆದಾಗ ಅದು ಏನು ವಿಷಯ, ನಾನು ಹೋಗಬೇಕೋ ಬೇಡ ವಿಚಾರ ಮಾಡಬೇಕೋ ಇಲ್ರಿ, ಬಟ್ ಕರೆದು ಅಂತ ಹೋಗ್ಬಿಡೋದು, ಅಂತ ಹೋಗ್ಬಿಡೋದು ಕೆಲಸ. ಈ ಸಭೆಗೆ ಯಾರು ಬಂದಿದ್ರು ಅಂದರೆ ಬಲಿರಾಜ ಬಂದಿದ್ದಂತ. ಬಹಳ ಆಶ್ಚರ್ಯ. ಬಲಿರಾಜ ಯಾರು? ವಾಮನಾವತಾರದಲ್ಲಿ ಯಾವ ಭಗವಂತ ಅವನಿಂದ ದಾನ ಪಡೆದಿದ್ನೋ ಆ ಬಲಿ ಚಕ್ರವರ್ತಿ ಎದಕ್ಕೆ ಬಂದಿದ್ದ ಅಂದರೆ ದೇವರು ಸಭೆ ಕರೆದಿದ್ದಾನೆ ಅಂತ ಬಂದಿದ್ರಂತ. ಬಂದರು, ಸಭೆ ಕೂತ್ಕೊಂಡ್ರು. ಏನಿತ್ತೋ ಎಲ್ಲ ಮೀಟಿಂಗ್ ಆತ್ರಿ, ಎಲ್ಲ ಸಭೆ ಮುಗೀತು. ಎಲ್ಲಿ? ಕ್ಷೀರಸಾಗರದಲ್ಲಿ. ಬಹಳ ಆಶ್ಚರ್ಯ. ವೈಕುಂಠ, ಕ್ಷೀರಸಾಗರ, ಶ್ವೇತದ್ವೀಪಗಳೇನಿವೆ ಇವುಗಳಲ್ಲಿ 2 ಭಾಗ, ಒಂದು ಮುಕ್ತ ಭಾಗ, ಇನ್ನೊಂದು ಅಮುಕ್ತ ಭಾಗ ಅಂತ. ಅಂದರೆ ಮುಕ್ತರಾಗದೇ ಇದ್ದವರು ಅದರಲ್ಲಿ ಪ್ರವೇಶ ಮಾಡಬಹುದು, ಅಲ್ಲಿ ಹೋಗಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರಬಹುದು. ಅಂತಹ ಸ್ಥಳದಲ್ಲಿ ಕೂತಿದ್ದಾರೆ. ಬಂದಾಗ ಬಲಿಚಕ್ರವರ್ತಿ ಎಲ್ಲರೂ ನೋಡ್ತಾ ಇದ್ದಂತ. ನಾವು ನೋಡ್ತಿರ್ತೀವಲ್ಲ ಕಾರ್ಯಕ್ರಮಕ್ಕೆ ಬಂದಾಗ ಯಾರ್ಯಾರು ಬಂದಾರ, ಯಾರ್ಯಾರು ಬಿಟ್ಟಾರ. ಬಂದಾರೋಕ್ಕಿಂತ ಬಿಟ್ಟವ್ರು ಜಾಸ್ತಿ ನಮಗೆ. ಯಾಕಂದ್ರೆ ಆಮೇಲೆ ಬಿಟ್ಟಾರ ಬರಲಿಲ್ಲ ಅದು ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹಿಂಗೆ ಅನ್ಲಿಕ್ಕೆ ಬೇಕಾಗ್ತಿರ್ತದೆ. ಬಂದವ್ರು ನೋಡಿ ಬಂದಿದ್ರು ಅಂತ ಏನು ಉಪಯೋಗಿಲ್ಲ, ಏನಿಲ್ಲ. ಅದಕ್ಕೆ ಯಾರು ಹಿಂಗೆ ನೋಡ್ಲಿಕ್ಕಂತ ನೋಡೋ ಕಾಲಕ್ಕೆ ದೇವರ ಕಡೆಗೆ ನೋಡಿದ್ದಂತೆ, ದಿಟ್ಟಿಸಿ ನೋಡಿದ್ದಂತೆ ಬಲಿಚಕ್ರವರ್ತಿ. ನೋಡಿದಾಗ ದೇವರ ತಲೆಯ ಮೇಲಿದ್ದ ಕಿರೀಟದ ಮೇಲೆ ಕಣ್ಣು ಹೋಯ್ತಂತೆ ಬಲಿಗೆ. ಆಹಾ, ಏನು ಕಿರೀಟ ಹಾಕ್ಕೊಂಡಾನ ನಮ್ಮ ನಾರಾಯಣ, ಶ್ರೀಮನ್ ನಾರಾಯಣ ಅಂತ ಆ ಕಿರೀಟದ ಮೇಲೆ ಕಣ್ಣು ಬಿತ್ತಂತೆ. ಸಾಮಾನ್ಯವಾಗಿ ಎಲ್ಲರ ಹೊರಗೆ ಕಾರ್ಯಕ್ರಮಕ್ಕೆ ಹೋದಾಗ ಇನ್ನೊಬ್ಬರ ಆಭರಣಗಳನ್ನು ನೋಡಿ ಬರೋದು ಜಾಸ್ತಿ ನಮ್ಮಲ್ಲಿ. ಹೆಣ್ಮಕ್ಳು ನೋಡ್ತಿರ್ತಾರೆ, ಗಂಡಸ್ರು ಹಂಗೆ ನೋಡ್ತಿರಂಗಿಲ್ಲ. ಹೆಣ್ಮಕ್ಳು ಭಾಳ. ಒಬ್ಬ ಹೆಣ್ಮಗಳು ಊರಾಗ
ಬಂಗಾರ ನಕ್ಲೀಸ್ ಮಾಡಿ ಹಾಕೊಂಡಿದ್ಲಂತ, ಕೈಗೆ ಉಂಗ್ರ ಹಾಕೊಂಡಿದ್ಲಂತ. ಊರ್ನಾಗ ಅಡ್ಡಾಡಿದ್ಲು, ಯಾರು ನೋಡ್ಲೇ ಇಲ್ರಿಕಿನ್ನ. ಎಷ್ಟು ಅಸಹ್ಯ ಆಗ್ಬೇಕ್ರಿ, ಆಕಿಗೆ ಅಪಮಾನ ಆಗ್ಬೇಕ್ರಿ. ಅಲ್ರಿ ನಕ್ಲೀಸ್ ಮಾಡಿಸ್ಕೊಂಡು ಕುತ್ತಿಗೆ ಹಾಕ್ಕೊಂಡು ಉಂಗ್ರ ಕೈಗೆ ಹಾಕ್ಕೊಂಡು ಹಿಂಗೆ ಅಡ್ಡಾಡಿದ್ರು, ಯಾರು ನೋಡಲಿಲ್ಲ. ಕೊನೆಗೆ ಏನು ಮಾಡಿದ್ಲು, ಊರ ಹೊರಗೆ ಮೊದಲೇದೊಂದು ಹೊಲ ಇತ್ತು, ಬಡವಿ ಒಟ್ಟಿದ್ರು, ಹೊಲ ಇದು ಹುಲ್ಲೆಲ್ಲ ಒತ್ತಿದ್ದು ಕಡ್ಡಿಕೊಂಡು ಬೆಂಕಿ ಹಚ್ಬಿಡ್ಲಿಕ್ಕೆ. ಅದಕ್ಕೆ ಯಾಕೆ ಬೆಂಕಿ ಹಚ್ಚಿ ಗೊತ್ತಾಗಿಲ್ಲ. ಎಲ್ಲ ಬೆಂಕಿ ಹತ್ತಿದ ಅಂತ ಆರಿಸ್ಲಿಕ್ಕೆ ಬಂದ್ರಂತ. ಆರಿಸ್ಲಿಕ್ಕೆ ಬಂದಾಗ ಯಾರೋ ಹೆಣ್ಮಗಳು, ನೀನು ಯಾವಾಗ ಮಾಡಿಸ್ಕೊಂಡು ನಕ್ಲೀಸ್ ಅದಕ್ಕೆ ಕೇಳಿದ್ಲಂತ. ಬರೀ ನಕ್ಲೀಸ್ ಅಂತ ಯಾಕೆ, ಈ ಉಂಗ್ರಾನ ಇಷ್ಟು ನೋಡ್ಬಿಡು, ಇದನ್ನ ಮತ್ತೆ ಮಾಡಿದ್ರೆ ಆ ಬಡವಿಗೆ ಬೆಂಕಿ ಹಚ್ತಿರ್ಲಿಲ್ಲ ಅಂತ ಹೆಣ್ಮಗಳು. ಹಂಗೆ ಆಭರಣವನ್ನು ನೋಡಬೇಕು ಅಂತ ಭಾರಿ ಅಪೇಕ್ಷೆ. ನೋಡಿದ್ರು ಭಾಳ ಚಂದಿತ್ತು. ನಾವು ತಿರುಪತಿಗೆ ಹೋದಾಗ ನೋಡ್ತಿರ್ತೀವಿ, ಅವ ವೆಂಕಪ್ಪ ಏನು ಕಿರೀಟ ಹಾಕ್ಕೊಂಡನ, ಏನು ಧೋತ್ರ ಉಟ್ಕೊಂಡ ಅಂತ ಹಿಂಗೆ ನೋಡ್ತಿರ್ತೀವಿ, ತರಿಸ್ಬಿಟ್ಟಿರ್ತಾರೆ ರೆಡಿ ತಿಳ್ಕೊಂಡು. ಅಲ್ಲಿ ಹೋದಾಗ ದೇವ್ರ ದರ್ಶನ ಭಾಳ ಮಹತ್ವದ್ದು. ಹಂಗಾಗಿ ಅದು ಆಭರಣವನ್ನು ನೋಡಿದ ಕಿರೀಟ ಭಾಳ ಪ್ರೀತಿ ಬಂತು. ಭಾರಿ ಚಂದದ ಆಭರಣ, ನಾ ಇದನ್ನು ಕಿರೀಟ ಹಾಕ್ಕೊಂಡ್ರೆ ಹೆಂಗಿರ್ತದ ಅಂದ. ಇದೊಂದು ದುರಾಶ. ಅವ್ರ ಕಿರೀಟ ಅವ್ರು ಇರಲಿ, ಅಂಥ ಕಿರೀಟ ನಾ ಮಾಡಿಸ್ಕೊಂಡು ಹಾಕ್ಕೋಬೇಕು ಅಂದ್ರೆ ಒಂದು ಅರ್ಥದ್ರಿ. ಇಲ್ಲ ಅದು ನಕ್ಲೀಸ್ ಚಂದ ಅನ್ನಿಸ್ತು, ಆ ಪ್ಯಾಟರ್ನ್ ನಮಗೊಂದು ಫೋಟೋ ಕೊಟ್ರಪ್ಪ ನಾವು ಮಾಡಿಸಿ ಹಾಕ್ಕೋತೀವಿ, ಅದನ್ನ ಹಾಕ್ಕೋಬೇಕು ಅಂತ ಯಾಕೆ ಬೇಕು? ಅವ್ರವ್ರ ಟೊಪಿಗೆ ಅವ್ರವ್ರು ಹಾಕ್ಕೋಬೇಕ್ರಿ, ಮಂದಿ ಹಾಕ್ಕೋಬಾರ್ದು ಹಂಗೆ ಇನ್ನೊಬ್ಬರು. ಆ ಟೊಪಿಗೆ ಅದಕ್ಕೆ ಚಂದ ಇರ್ತದೆ. ಅದಕ್ಕೆ ನೋಡಿದ, ಯಾವಾಗ ಬಲಿಗೆ ಮನಸ್ಸಿಗೆ ಬಂತು, ಏನು ಮನಸ್ಸಿಗೆ ಬಂತು, ಆ ಕಿರೀಟ ನಾನು ಹಾಕ್ಕೊಂಡ್ರೆ ಹೇಗಿರ್ತದೆ ಅಂತ ಮನಸ್ಸಿಗೆ ಬಂತು, ದೇವ್ರ ಕಣ್ಣು ಮುಚ್ಚಿಬಿಟ್ಟ. ದೇವ್ರು ನಿದ್ದೆ ಮಾಡಿದಂಗೆ ಕಣ್ಣು ಅವ ಕಣ್ಣು ಮುಚ್ಚೋದೇ ತಡ ದೇವತೆಗಳು ಪಟ ಕಣ್ಣು ಮುಚ್ಚಿಬಿಟ್ರಿ. ಯಾಕಂದ್ರೆ ಅವ್ರ ಒಂದು ನಿಯಮ, ಅವನು ಏನು ಮಾಡ್ತಾರೆ ಅದನ್ನೇ ಮಾಡೋದು ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ನಮ್ಮಲ್ಲಿ ವೈಶ್ಯರು ಅಂತಿದ್ದಾರೆ. ವೈಶ್ಯರು ಅಂದರೆ ಅದೊಂದು ವರ್ಣ, ವೈಶ್ಯವರ್ಣ, ಕಾಂಟ್ರು ಅಂತ ಕರಿತೀವಿ, ಶ್ರೇಷ್ಠರು ಅಂತ ಕರಿತೀವಿ. ಅವ್ರಲ್ಲೊಂದು ಪದ್ಧತಿ ಏನಂದರೆ, ಮೊದಲನೇದವನು ಒಬ್ಬನ ಊಟ ಕೊಡಿಸಿರ್ತಾರೆ. ಅವ ಯಾರು ಅಂದ್ರೆ ಅಡಿಗೆ ಮನೆಯಾಗ ಹೋಗಿ ಅಡಿಗೆ ಎಷ್ಟೆಷ್ಟು ಅದನ್ನು ನೋಡ್ಕೊಂಡ್ ಬಂದಿರ್ತಾನೆ. ಅವ್ನು ಒಂದು ಕೊಡಿಸಿರ್ತಾರೆ. ಅವ ಒಂದು ವೇಳೆ ಕೋಸಂಬರಿ ಬೇಡ ಅಂದ್ರೆ ಮುಂದಿನವ್ರೆಲ್ಲರೂ ಬೇಡ ಅಂತ ಅಂತಾರೆ. ಹಂಗದೊಂದು ಸಂಪ್ರದಾಯ ಕೇಳಿದ್ಮಂತ ಹೇಳ್ಕೊಳಕ್ಕೆ. ಅಂದ್ರೆ ಅಷ್ಟು ಸೂಕ್ಷ್ಮ ದೃಷ್ಟಿ. ಅಡಿಗೆ ಅದನೋ ಇಲ್ಲೋ ನೋಡ್ಕೊಂಬರೋದು. ನೋಡ್ಕೊಂಡ್ ಬಂದ್ಮೇಲೆ ಎಲ್ಲರಿಗೂ ಸಾಧ್ಯ ಇಲ್ಲೋ, ಕಡಿಮೆ ಹೆಚ್ಚು ಆಗ್ತಿತ್ತು ಅಂದ್ರೆ ಮೊದ್ಲವ ನಾನು ಹೋಳಿಗೆ ಹಾಕ್ಸೋದಿಲ್ಲ ಅಂತ ಇಷ್ಟ ಅಂದ್ರೆ ಒಟ್ಟರು ಹಾಕ್ಸೋದಿಲ್ಲ ಅಂತ ಅವ್ರಲ್ಲ. ಹಂಗೊಂದು ಪದ್ಧತಿ ಏನು. ಹಂಗೆ ಇಲ್ಲೇನು ಅಂತಂದ್ರೆ, ಇಲ್ಲಿ ನಾರಾಯಣ ಕಣ್ಣು ಮುಚ್ಚಿದ ಕೂಡಲೇ ಎಲ್ಲ ಕಣ್ಣು ಮುಚ್ಚಿಬಿಟ್ರು. ಆನಂದ ಆಗಿಬಿಡ್ತೀರಿ ಬಲಿ ಚಕ್ರವರ್ತಿಗೆ. ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ಸೀದಾ ಹೋಗಿ ನಾರಾಯಣನ ತಲೆ ಮೇಲೆ ಕಿರೀಟ ಹಿಂಗೆ ಎಬಸ್ಲಿಕ್ಕೆ ಟಕ್ಕನ್ ಕಂಡ್ಬಿಟ್ಬಿಟ್ಟ ನಾರಾಯಣ. ಏನು ಅಸಹ್ಯ ಆಗಬೇಡ್ರಿ, ಹೇಳ್ತೀನಿ, ಎಲ್ಲರ ಕದಿಯೋ ಕಾಲಕ್ಕೆ ಸಿಕ್ಕೋಬಾರ್ದು, ನೆನ್ಪಿಟ್ಕೊಳ್ರಿ. ಕಳ್ಳ ಆಮೇಲೆ ಸಿಗ್ಲಿಬೇಕಾರೆ ಅದು ದೋಷ ಅಲ್ಲ. ಕದಿಯೋ ಕಾಲಕ್ಕೆ ಕದಿತಾನ ಅಂತಂದ್ರೆ ಅವ ಸರಿ ಕಳ್ಳಲ್ಲ ಅಂತ ಅರ್ಥ. ಪಿಕ್ ಪಾಕೆಟ್ ಮಾಡೋ ಕಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟ ಅಂದ್ರೆ ಕ್ಯಾ ಚೋರ್ ಬನೆಗಾರೆ ತುಮ್ಮ, ನೀ ಅಂತ ಕಳ್ಳ ಆಗ್ತೀಯೋ, ಸರಿ ಕಳ್ಳ ನೀವು ಅಂತ. ಹಂಗಾಗ್ಬಿಡ್ತು. ಅಪಮಾನ ಆಗಿ ಹೋಗ್ಬಿಡ್ತು ಬಲಿಚಕ್ರವರ್ತಿಗೆ. ಬಿಡ್ಲಿಲ್ಲ, ಆದರೂ ಹೊತ್ಕೊಂಡು ಓಡಿದ ಕೂಡ್ಲೆ ಅಲ್ಲಿ ದ್ವಾರಪಾಲಕನಾಗಿದ್ದವರು ಗರುಡ. ನೋಡ್ರಿ ಆ ಆಶ್ಚರ್ಯ ಮಾತು ಹೇಳ್ತಾರೆ. ಹೃತಂ ದಾನವ ವೀರೇಣ ವಿದಿತ್ವ ಪುರಪಾಲಕ ತಮನ್ವಧಾವತ್ ತ್ವರಿತಂ ವೈನತೇಯೋ ವಿಹಂಗರಾಟ್. ವೈನತೇಯ ಗರುಡ ಏನ್ ಮಾಡಿದ, ನೋಡಿದ, ಓಡಿದ. ಎಲ್ಲಿ ತನಕ ಹೋದ ಅಂದ್ರೆ ಪಾತಾಳದವರೆಗೆ ಹೋದಂತೆ. ತಮಂತರೆ ಸಮಾಸಾಧ್ಯ ದಾನವೇಂದ್ರಂ ಸುರಾಸದಂ ಕೃತ್ವಾ ಯುದ್ಧಂ ಮಹಾಘೋರಂ ಜಿತ್ವಾ ದಾನವ ಪುಂಗವಂ. ಯುದ್ಧ ಆಯ್ತು, ಪಾತಾಳ ತನಕ ಹೋದ. ಅವ ಮನಿ ಇತ್ತಲ್ಲ ಅಲ್ಲಿ ತನಕ ಹೋದ. ಯಾಕಂದ್ರೆ ಅವ ಬರೋದಾಗ ಅಷ್ಟು ವೇಗದಿಂದ ನೀವು ಹೋಗಿದ್ದ. ಎಲ್ಲೋ ಒಟ್ಟಾರೆ ಯುದ್ಧ ಆಯ್ತು ಇಬ್ಬರ ಮಧ್ಯದಲ್ಲಿ. ಯುದ್ಧ ಆದ ಮೇಲೆ ಬಲಿ ಸೋತ ಮೇಲೆ ನಿಮ್ಮ ಕಿರೀಟ ನಿಮ್ಗೆ ಕೊಡ್ತೀನಪ್ಪ, ತಗೊಂಡು ಹೋಗು ಅಂತ ಕಿರೀಟವನ್ನು ಕೊಟ್ಟ. ಎರಡೂ ಕೈಗಳಲ್ಲಿ ಕಿರೀಟವನ್ನು ಹೊತ್ತುಕೊಂಡು ಹಾರಿಕೊಂಡು ಬರ್ತಾ ಇದ್ರಂತೆ. ನನಗಿದನ್ನು ನೋಡಿದಾಗ ಏನು ದೃಶ್ಯ ನೆನಪಿಗೆ ಬಂತು ಅಂದರೆ, ಆ ರಾಮದೇವರ ಪೂಜೆಗೆ ಹನುಮಂತ ದೇವರು ಎರಡೂ ಕೈಯಲ್ಲಿ ಹೂ ಹಿಡ್ಕೊಂಡು ಬರ್ತಿದ್ರಂತೆ. ರಾಮಾರ್ಚನೆಯೋ ನಯತ ಪ್ರಸೂನುಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಎರಡೂ ಕೈಗಳನ್ನು ಹೀಗೆ ಹಿಡ್ಕೊಂಡು ಅದರಲ್ಲಿ ಹೂಗಳನ್ನು ತರ್ತಾ ಇದ್ರಂತೆ ದೇವರ ಪೂಜಾಕ್ಕೆ. ಬರೀ ಕೈಲಿ ತರಬಾರ್ದ, ಮತ್ತೆ ಅವರಲ್ಲಿ ಪಾತ್ರೆ ಇಟ್ಕೊಂಡಿದ್ರು, ಒಂದೇನೋ ವ್ಯವಸ್ಥೆ ಇತ್ತು ಅಂತ ಇಟ್ಕೊಳ್ರಿ. ಹಂಗೆ ಕೈ ಒಳಗೆ ಹೂ ತಂದು ದೇವರಿಗೆ ಏರಿಸೋದು, ಹಂಗೆ ಕೈ ಒಳಗೆ ತುಳಸಿ ತಂದು ದೇವರಿಗೆ ಏರಿಸೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಹಂಗೆ ಹಿಡ್ಕೊಂಡು ಬರ್ತಾ ಇದ್ರು ಎರಡೂ ಕೈಗಳಲ್ಲಿ. ಅದು ಹೆಂಗೆ ಪ್ರಾಣದೇವರು ತಂದ್ರೋ ಹಂಗೆ ನಮ್ಮ ಗರುಡ ದೇವರು ದೇವರ ಕಿರೀಟವನ್ನು ಹಿಡ್ಕೊಂಡು ಹಾರಿಕೊಂಡು ಬರ್ತಾ ಇದ್ರಂತೆ. ಯಾವ ಕಾಲ ಇದು? ಇದಿಷ್ಟು ನಡೆದಾಗ ತೆಳಗೆ ನಡೆದಿತ್ತು, ಇದೆಲ್ಲ ಮೇಲೆ ದೇವಲೋಕದಲ್ಲಿ ಕೃಷ್ಣಾವತಾರ ಆಗಿ ಕೃಷ್ಣ ಕಂಸನನ್ನು ಸಂಹಾರ ಮಾಡಿ ಜರಾಸಂಧ ಕೃಷ್ಣನ ಮೇಲೆ ಮತ್ತೆ ದಾಳಿ ಮಾಡುವ ಪ್ರಸಂಗ ನಡೆದಿತ್ತಂತಿದೆ. ಆಗ ಕೃಷ್ಣ ಏನು ಮಾಡಿದ, ಈ ಸರ್ತಿ ಯುದ್ಧ ಮಾಡೋದು ಬೇಡ, ನಾವು ಶತ್ರುಗಳಿಗೆ ಅಂಜಿ ತಪ್ಪಿಸಿಕೊಂಡು ಹೋಗಿದ್ದೀವಿ ಅಂತ ಅವ್ರಿಗೊಂದು ಭ್ರಾಂತಿ ಹುಟ್ಟಿಸೋಣಂತ. ದೇವ್ರು ಇಂಥ ಚಾಣಾಕ್ಷರ ತಪ್ಪಿಸ್ಕೊಂಡು ಹೋಗಿವಿ ಅಂತ ಓಡ್ಬಿಡೋಂತ.
ಅದರಿಂದ ಏನು ಲಾಭ ಅಂದ ಬಲರಾಮ. ಅಲ್ಲೋ ಕೃಷ್ಣ ಇನ್ನು ಎದುರಿಸಿ ಯುದ್ಧ ಮಾಡಿ ಅವ್ರು ಹೊಡೆದು ಹಾಕ್ಕೊಂಡು, ಅಣ್ಣ ಬ್ಯಾಡ ಹೇಳ್ತೀನಿ ಕೇಳೋಣ, ಮಜಾ ಮಾಡೋಣಂತ ಈ ಸಲ ಏನು ಮಾಡೋಣ, ಓಡಿ ಹೋಗೋಣಂತ. ಓಡಿ ಹೋದ್ರೆ ಏನಾಗ್ತದೆ, ಯಾವ ದಾಳಿ ನಮ್ಮ ಊರಿನ ಮೇಲೆ ಆಗ್ಬೇಕಾಗಿತ್ತು ಅದನ್ನ ತಪ್ಪಿಸ್ಬಿಟ್ರೆ ನಾವೀಗ. ಶತ್ರುಗಳು ಬಂದವರು ಊರಿನ ಮೇಲೆ ದಾಳಿ ಮಾಡ್ತಾರ, ನಮ್ಮ ಮೇಲೆ ದಾಳಿ ಮಾಡೋ ಜೊತೆಗೆ ಊರಿನಲ್ಲಿ ಇದ್ದವರಿಗೆಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಹಿಂಸೆ, ಮರಣ, ಶೋಕ, ದುಃಖ ಇದನ್ನೇನು ಮಾಡೋದು, ಡೈವರ್ಟ್ ಮಾಡ್ಬಿಡೋದು. ಎಲ್ಲಿ ಬೇರೆ ಪ್ರಾಂತಕ್ಕೆ ನಾವು ಹೋದ್ರೆ ಅವ್ರು ನಮ್ಮಿಂದ ಬೆನ್ನು ಹತ್ಕೊಂಡು ಬರ್ತಾರೆ, ಊರು ಸುರಕ್ಷಿತ ಉಳಿತದೆ, ನಾವು ಪಾರಾಗಿ ಈ ಕಡೆಯಿಂದ ಮತ್ತೆ ಬರೋಣ ಅಂತ ತಿಳ್ಕೊಂಡು ಗೋಮಂತ ಪರ್ವತಕ್ಕೆ ಬಂದಿದ್ರು. ಗೋಮಂತ ಪರ್ವತ, ಆ ಗೋಮಂತ ಪರ್ವತದಲ್ಲಿ ಕೃಷ್ಣ ಬಲರಾಮರಿಬ್ಬರು ಬಂದಾಗ ಪರಶುರಾಮ ದೇವರು ಸಿಕ್ಕಿದ್ರಂತೆ. ಪರಶುರಾಮ ದೇವರು ಕೃಷ್ಣ ಬಲರಾಮನ್ನ ನೋಡಿ ಮಾತಾಡಿ, ಎಲ್ಲಿ ಹೊರಟಿದ್ದೀರಿ, ಹಿಂಗೆ ಹೊರಟೀವಿ ಅಂದಾಗ ಹೀಗೆ ಹೋಗ್ರಿ ಅಂತ ದಾರಿನ ತೋರಿಸಿರಂತೆ. ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ದಿಶಾಹ ಅಂತ ಹೆಸರದ. ಏನ್ ಹೆಸರದ? ದಿಶಾಹ ಅಂತ, ಮಾರ್ಗ ಅಂತ ಹೆಸರದ. ಯಾಕಂದ್ರೆ ದೇವರು ದಿಕ್ಕು ತೋರಿಸುವ, ಮಾರ್ಗ ತೋರಿಸುವ ವ್ಯಕ್ತಿ ಅಂತ ಅರ್ಥ ರೀ. ಹಿಂಗಿಂಗ್ ಹೋಗ್ಬೇಕು, ಹಿಂಗಿಂಗ್ ಮಾಡ್ಬೇಕು ಅಂತ. ಪರಶುರಾಮನಾದಾಗ ಸ್ವತಃ ತಾನೇ ಕೃಷ್ಣನಿಗೆ ಮಾರ್ಗದರ್ಶನ ಮಾಡಿದ್ದಂತೆ. ಈ ಪರ್ವತದಿಂದ ಕೆಳಗಿಳಿ, ಕೊಲ್ಹಾಪುರ ಬರ್ತದೆ, ಕೊಲ್ಹಾಪುರದಾಗ ನಿಮ್ಮ ಅಣ್ಣ ಒಬ್ಬ ಇದ್ದಾನ ಅಂತ ತಿಳ್ಕೊಂಡು ಮುಂದೆ ಹೇರಂತ. ಅದೆಲ್ಲ ಕಥೆ ಬೇರೆ. ಅಲ್ಲಿ ಹೋಗುವಾಗ ಆ ಗೋಮಂತ ಪರ್ವತದಲ್ಲಿ ಪರಶುರಾಮ ದೇವರನ್ನ ಭೇಟಿ ಮಾಡಿಕೊಂಡು ಮುಂದೆ ಹೋಗುವಾಗ ಸರಿಯಾಗಿ ಗರುಡ ಹೊಂಟಿದ್ದಂತ. ಅದು ಮ್ಯಾಚ್ ಆಯ್ತ್ರಿ. ಗರುಡ ನೋಡಿದ, ಅರೇ ರೇ ದೇವರಿಲ್ಲೇ ಇದ್ದಾನಲ್ಲ, ಮತ್ತು ಕಿರೀಟ ಅಲ್ಲಿ ತನಕ ಯಾಕೆ ತಗೊಂಡು ಹೋಗ್ಬೇಕಪ್ಪ ಅಂತ ಹೇಳಿದ. ಟೈ ಅಂತ ಲ್ಯಾಂಡ್ ಆಗ್ಬಿಟ್ಟ ಇಲ್ಲೇ ಗೋಮಂತ ಪರ್ವತದ ಮೇಲೆ ಬಂದ. ಗೋಮಂತ ಪರ್ವತದ ಮೇಲೆ ಬಂದು ಗರುಡ ಆ ಕಿರೀಟವನ್ನು ಎಳೆದುಕೊಂಡು ಸ್ತೋತ್ರ ಮಾಡ್ತಾನೆ. ಬಹಳ ಅಪರೂಪ ಗರುಡ ದೇವರು ಮಾಡಿದ ಭಗವಂತನ ಸ್ತೋತ್ರ. ನಾವು ಎಂದೂ ಕೇಳಿದೇ ಇಲ್ಲ. ಗರುಡ ದೇವರು ಸ್ತೋತ್ರ ಮಾಡಿರೋದು ಕಲ್ಪನೆ ಇಲ್ಲ ನಮಗೆ. ಅದಕ್ಕೆ ಅವರು ಸ್ತೋತ್ರ ಮಾಡ್ತಾರೆ. ಏನು? ನಮೋ ಗರುಡ ಉವಾಚ, ಕೃಷ್ಣನನ್ನ ಎದುರಿಗೆ ನಿಲ್ಲಿಸಿ, ಬಲರಾಮನನ್ನ ನಿಲ್ಲಿಸಿ ಕೃಷ್ಣನ ಸ್ತೋತ್ರವನ್ನ ಮಾಡಿ ಕಿರೀಟವನ್ನು ಒಪ್ಪಿಸ್ತಾರೆ. ನಮೋ ನಮಃ ಕಾರಣ ಪೂರುಷಾಯ ನಾರಾಯಣಾಯ ಅಖಿಲ ವಲ್ಲಭಾಯ ಸುರಾರಿ ಸಂಹಾರಣ ಕಾರಣಾಯ ನಾರಾಯಣಾಖಿಲ ಕರ್ಮ ಸಾಕ್ಷಿಣೇ. ಗರುಡ ದೇವರ ತಿಳುವಳಿಕೆಯಂತಹದ್ದು. ಎಷ್ಟು ಸಂಕ್ಷೇಪದಲ್ಲಿ ಎಷ್ಟು ಚಂದಾದ ಮತ್ತೆ ಸ್ತೋತ್ರವನ್ನು ಮಾಡ್ತಾರೆ. ಯಾರೋ ಕೇಳಿದ್ರಂತ, ಭಾರಿ ಶಣೆ ಇದ್ದಂತ ಕವಿ, ಅವನು ಕೇಳಂತ, ಒಂದ ಪದದಲ್ಲಿ ದೇವರನ್ನ ವರ್ಣಿಸುವಂತ ಏನಂತ, ಒಂದ ಪದದಲ್ಲಿ ದೇವರನ್ನ ವರ್ಣಿಸುವಂತ ಅಸಾಧ್ಯ ಕೂತ್ಬಿಟ್ಟಂತ ಅಷ್ಟೇ ಹೇಳಿ. ಎಷ್ಟು ಚಂದ ನೋಡ್ರಿ. ಒಂದೇ ಪದದಲ್ಲಿ ದೇವರನ್ನ ವರ್ಣಿಸು ಅಂದ್ರೆ ಏನು ಅಂದ್ರೆ ಅಸಾಧ್ಯ. ಅದೇ ದೇವರ ವರ್ಣನ ಮಾಡಿದ್ದು, ಒಂದೇ ಪದ ಮುಗಿದು ಹೋಯ್ತು. ಹಾಗೆ ಚುಟುಕಾಗಿರಬೇಕು, ಚಂದಾಗಿ ಹೇಳಬೇಕು. ಅದಕ್ಕೆ ಹೇಳ, ನಮೋ ನಮಃ ಕಾರಣ ಪುರುಷಾಯ. ನೀನು ಕಾರಣ ಪುರುಷ, ಕಾರಣ ಜನ್ಮ. ಸುಮ್ಮನೆ ಅವತಾರ ಮಾಡೋದಲ್ಲ. ನಮ್ದೆಲ್ಲ ಪ್ರಾರಬ್ಧ ಕರ್ಮಕ್ಕೆ ಅವತಾರ ಮಾಡಿರ್ತೀವಿ ನಾವು. ಏನೋ ನಮ್ಮ ಕರ್ಮ ಬಂದು ಬಿದ್ದಿರ್ತೀವಿ ಇಲ್ಲಿ. ಅವ ಕಾರಣ ಪುರುಷ. ಏನೋ ಲೋಕಕ್ಕೆ ತೊಂದರೆಯಾದಾಗ, ಸಮಾಜದಲ್ಲಿ ಹಿಂಸೆ ಪ್ರವೃತ್ತಿ ಜಾಸ್ತಿಯಾದಾಗ, ಅವ್ಯವಸ್ಥೆಯಾದಾಗ ಮಾತ್ರ ಬರ್ತಾನೆ. ನಾರಾಯಣ ಅಖಿಲ ವಲ್ಲಭಾಯ, ಸರ್ವೋತ್ತಮನಾಗಿರುವಂತಹ ನಾರಾಯಣ. ಸುರಾರಿ ಸಂಹಾರಣ ಕಾರಣಾಯ, ದೈತ್ಯ ಸಂಹಾರವೂ ಒಂದು ಉದ್ದೇಶ ಈ ಅವತಾರದ್ದು. ನಾರಾಯಣ ಅಖಿಲ ಕರ್ಮ ಸಾಕ್ಷಿಣೇ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳಿಗೂ ಭಗವಂತ ಸಾಕ್ಷಿಯಾಗಿದ್ದಾನೆ. ಹೆಂಗೆ ಹೇಳೋದು? ಗರುಡದೇವ್ ಹೇಳಿದ್ರು, ನಾವು ಹ್ಞೂ ಅಂತೇಳಿ ತಾಲಿ ಬಜಾನ. ನಮ್ದು ಇದೊಂದು ಅಭ್ಯಾಸದಲ್ರಿ, ಯಾರು ಹೇಳ್ಕೊಂಡು ತಾಲಿ ಬಜಾನ. ಸ್ವಲ್ಪ ಬುದ್ಧಿ ತಲೆ ಕೊಟ್ಟಾನ ಓಡಿಸ್ಬೇಕು ಅಂತೇನಿಲ್ಲೇ ಇಲ್ಲ. ನಾರಾಯಣ ಅಖಿಲ ಕರ್ಮ ಸಾಕ್ಷಿ. ಹೆಂಗ? ಅವನ ಹೆಸರೇನು? ನಾರಾಯಣ. ಏನ್ ನಾರಾಯಣ ಅಂದ್ರೆ, ನಾರ ಅಂದ್ರೆ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ. ಭಾಳ ವಿಚಿತ್ರದರಿ. ಹಿಂದಿ ಒಳಗೆ ನಾರ ಅಂದ್ರೆ ಕೂಗೋದು ಅಂತ ಅರ್ಥ. ಕನ್ನಡದೊಳಗೆ ನಾರ, ಸಂಸ್ಕೃತದೊಳಗೆ ನಾರ ಅಂದ್ರೆ ನೀರು ಅಂತ ಅರ್ಥ. ನಾರ ನೀರು, ಅಯನ ಅಂದ್ರೆ ವಾಸ ಮಾಡುವನು, ಮನೆ ಮಾಡಿಕೊಂಡವನು, ನೀರಿನಲ್ಲಿ ಮನೆ ಮಾಡಿದವನು. ಯಾವ ನೀರು? ಸಮುದ್ರದಲ್ಲಿ ಇದ್ದಾನೆ. ಅಲ್ಲಪ್ಪ, ನೀನು ಕರ್ಮವನ್ನ ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ನೀರು ಬಿಡ್ತೀಯಲ್ಲ, ಆ ನೀರಿನಲ್ಲೇ ವಾಸ ಮಾಡ್ತಾನೋ, ಇನ್ನೆಲ್ಲೋ ವಾಸ ಮಾಡಬೇಕು. ಅಖಿಲ ಕರ್ಮ ಸಾಕ್ಷಿಣೇ. ನೀನು ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಸಾಕ್ಷಿ ಆಗ್ತಾನ. ಸಂಧ್ಯಾವಂದನಂ ಕರಿಷ್ಯೆ ಸಾಕ್ಷಿಯಾದ, ದೇವ ಪೂಜಾಂ ಕರಿಷ್ಯೆ ಸಾಕ್ಷಿಯಾದ, ದಾನಂ ಕರಿಷ್ಯೆ. ನೋಡ್ರಿ ನಮ್ಮಲ್ಲಿ ಎಷ್ಟು ಮಹತ್ವದ ಅಂದ್ರೆ ಪ್ರತಿಯೊಂದಕ್ಕೂ ಸಂಕಲ್ಪದ್ರಿ. ಮತ್ತು ದಾನ ಕೊಡ್ಬೇಕಾದ್ರೆ ಸಂಕಲ್ಪ, ಸ್ನಾನ ಮಾಡ್ಬೇಕಾದ್ರೆ ಸಂಕಲ್ಪ, ಊಟ ಮಾಡ್ಬೇಕಾದ್ರೆ ಸಂಕಲ್ಪ, ಪ್ರತಿಯೊಂದಕ್ಕೂ ಸಂಕಲ್ಪ. ಯಾಕಂದ್ರೆ ಸಂಕಲ್ಪ ಮಾಡಿದ್ರೆ ಅಂದ್ರೆ ನೀರು ಬೇಕಾಗ್ತದೆ. ನೀರು ಬಂತು ಅಂದ್ರೆ ನಾರಾಯಣ ಬರ್ತಾನೆ. ನಾರಾಯಣ ಬಂದ ಅಂದ್ರೆ ಅಖಿಲ ಕರ್ಮ ಸಾಕ್ಷಿ ಆಗ್ತಾನ. ಅದಕ್ಕೆ ಗರುಡದೇವರು ಹೇಳಿದ್ರು ಅಖಿಲ ಕರ್ಮ ಸಾಕ್ಷಿಣೇ. ಅದಕ್ಕೆ ಎಂದೂ ನೀರಿಲ್ಲಾರ್ದ ಹಂಗ ಕಲಿಪಿಲಿ ಕಾರ್ಯಕ್ರಮ ಇರೋದೇ ಇಲ್ರಿ, ಅದನ್ನು ಮಾಡಬೇಕು. ಮತ್ತ ಹಿರಣ್ಯ ಗರ್ಭತ್ವ ಉಪೇತ್ಯ ಮೂಲೆ ಸೃಜಸ್ಯ ಶೇಷಂ ಭುವನಂ ಸಗೇವ ನಾರಾಯಣಾತ್ಮನ್ ಪರಿಪಾಸಿ ಭೂಯೋ ಜಹಾರ ಜಾಂತೆ ಭಗವನ್ ಶಿವಾತ್ಮನ್. ಗರುಡ ದೇವರು ತಿಳಿಸಿದ ಒಂದು ಅಂತರ್ಯಾಮಿ ತತ್ವ. ಏನು ಅಂತರ್ಯಾಮಿ ತತ್ವ? ಸ್ವಾಮಿ, ಲೋಕದಲ್ಲಿ ಪ್ರಸಿದ್ಧಿ ಇದೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ.
ರುದ್ರದೇವರು ಲಯ ಮಾಡ್ತಾರೆ. ಮತ್ತೆ ನೀನು ಬರೆಯ ಸ್ಥಿತಿ ರಕ್ಷಣೆಯನ್ನಷ್ಟೇ ಮಾಡ್ತೀಯ ಅಂತ. ಇದಲ್ಲ, ಇದು ಜನರ ಅರ್ಧಂಬರ್ಧ ತಿಳುವಳಿಕೆ, ತಪ್ಪು ತಿಳುವಳಿಕೆ. ಕಾರಣ ಏನು? ಹಿರಣ್ಯಗರ್ಭತ್ವ ಮುಪೇತ್ಯ ಮೂಲೆ. ನೀನೇ ಚತುರ್ಮುಖ. ನೀನೇ ಚತುರ್ಮುಖ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಇವರು ಒಂದು ಅಂತ ಅರ್ಥ ಅಲ್ಲ. ಚತುರ್ಮುಖನ ಅಂತರ್ಯಾಮಿಯಾಗಿ ಚತುರ್ಮುಖ ಎಂಬ ಹೆಸರಿನಿಂದ ನಿಂತ ಭಗವಂತ. ಅದಕ್ಕೆ ವಾಸುದೇವ ರೂಪಿ ಪರಮಾತ್ಮನ 3 ಜನ ಹೆಂಡತಿಯರು, ಶ್ರೀಭೂ ದುರ್ಗಾ ಅಂತ. ಆ ಶ್ರೀಭೂ ದುರ್ಗಾ ಎನ್ನುವ ಅದೇ ಮಾಯಾದೇವಿ ವಾಸುದೇವನ ಹೆಂಡತಿ. ಅವಳಿಗೆ 3 ರೂಪ. ಆ 3 ರೂಪದಲ್ಲಿ ಭಗವಂತ ಏನಾಗಿದ್ದಾನೆ ಅಂದ್ರೆ ತಾನೇ ತನಗೆ ಮಗನಾಗಿ, ಬ್ರಹ್ಮನಾಗಿ, ವಿಷ್ಣು ಆಗಿ, ಶಿವನಾಗಿ ಹುಟ್ಟಿ ಬಂದಾನ. ಅಂದ್ರೆ ಈಗೇನು ರುದ್ರದೇವರಿದ್ದಾರೋ ಆ ರುದ್ರದೇವರ ಒಳಗಡೆಗೆ ಶಿವ ಎಂಬ ಹೆಸರಿನ ಭಗವಂತನ ರೂಪ. ಬ್ರಹ್ಮದೇವರೇನಿದ್ದಾರೋ ಬ್ರಹ್ಮದೇವರ ಒಳಗೆ ಬ್ರಹ್ಮ ಎಂಬ ಹೆಸರಿನ ಪರಮಾತ್ಮನ ರೂಪ, ಪ್ರತ್ಯೇಕವಾಗಿ ವಿಷ್ಣು ರೂಪ ಹೀಗಿರುವಂತಹದ್ದು. ಈ ತತ್ವವನ್ನ ಗರುಡದೇವರು ಹೇಳ್ತಾರೆ. ನಾರಾಯಣ ಹಿರಣ್ಯ ಗರ್ಭತ್ವ ಉಪೇತ್ಯ ಮೂಲೆ. ನೀನೇ ಹಿರಣ್ಯ ಗರ್ಭನೆನಿಸಿ ಹಿರಣ್ಯ ಗರ್ಭನಲ್ಲಿ ನಿಂತುಕೊಂಡು, ಅಂದ್ರೆ ಹಿರಣ್ಯ ಗರ್ಭನೂ ನೀನೇ, ಶಿವನೂ ನೀನೇ, ನಾರಾಯಣ ನೀನೇ. ಅಂದ್ರೆ 3 ಮಂದಿಗೆ ಅಭೇದ ಅಂತ ಅರ್ಥ ಅಲ್ಲ. ಅವರ ಒಳಗಿರುವ ಭಗವದ್ ರೂಪಗಳು ಎಲ್ಲ ಒಂದೇ ಎನ್ನುವಂತಹ ಚಿಂತನೆಯನ್ನು ತಂದು ಕೊಡ್ತಾರೆ. ಈಗ ನೀನು ಯದುವಂಶದಲ್ಲಿ ಹುಟ್ಟಿ ಬಂದಿದ್ದೀಯಾ. ನಿನ್ನ ಭೃತ್ಯ ನಾನು. ಅಹಂ ವಿಭೃತ್ಯಸ್ತವ ವೈನತೇಯೋ ಬ್ರೂಹಿ ಕ್ರಿಯಾಂ ಕಿಂ ಕರವಾಣಿ ದೇವ. ನಾನು ನಿನಗೆ ಏನು ಸೇವೆಯನ್ನು ಮಾಡಬೇಕು ಹೇಳು ಅಂತ ತಿಳಿದುಕೊಂಡು ಕೇಳ್ತಾ ಇದ್ದಾನೆ. ಆಗ ಇದು ಸ್ತೋತ್ರ ಮುಗಿಸಿದ ಮೇಲೆ ಆ ಕಿರೀಟವನ್ನು ತೆಗೆದುಕೊಂಡು ಕೃಷ್ಣನ ತಲೆ ಮೇಲೆ ಇಟ್ಟನಂತ. ಸೇವಾ ಮಾಡ್ತೀನಿ, ತೊಡಸ್ತೀನಿ, ಇಡ ಹಾಕಪ್ಪ, ಏನ್ ತಪ್ಪದ. ಕೃಷ್ಣಿಗೆ ಎಷ್ಟು ವಯಸ್ಸು? ಮುಂಜಾಗಿಲ್ರಿ, ನೆನಪಿಟ್ಕೊಳ್ರಿ ಅವ್ನಿಗೆ. ಅಂದ್ರೆ ಈಗಿನೂ ಜರಾಸಂಧ ಬಂದಾಗ ಮುಂಜಾದ ಕೆಲಸ 12-13 ವರ್ಷ ಇರ್ಬೇಕ್ರಿ. ಭಾಳ ಅಂದ್ರೆ 18 ವರ್ಷ ಅಂತ ಇಟ್ಕೊಳ್ರಿ. 18 ವರ್ಷದ ಒಳಗಿನ ತರುಣ ಕೃಷ್ಣನ ತಲೆ ಮೇಲೆ ಕಿರೀಟ ಇಟ್ಟರೆ ಎಷ್ಟು ಪರ್ಫೆಕ್ಟ್ ಇತ್ತು ಅಂದ್ರೆ, ಅಲ್ಲಿ ಮೇಲೆ ಮೂಲ ರೂಪದ ನಾರಾಯಣನ ತಲೆ ಮೇಲೆ ಇಟ್ಟಾಗ ಎಷ್ಟು ಚಂದ ಕೂತಿತ್ತು ಹಂಗೆ ಇಲ್ಲಿಯೂ ಕೂತಿತ್ತಂತ. ಏನಾಗ್ತದ್ರಿ, ತಲೆ ವ್ಯತ್ಯಾಸ ಆದ ಕೂಡಲೇ ಒಂಚೂರ ಹಿಂಗಾಗ್ತದೆ, ಒಂಚೂರ ಹಂಗಾಗ್ತಿರ್ತದೆ. ಹೌದಿಲ್ಲೋ? ಹಂಗಿಲ್ಲೇ ಇಲ್ರಿ. ಬರೋಬ್ಬರಿ ಹೇಳಿ ಮಾಡಿಸಿ ಕಿರೀಟ ಇವ್ರ ತಲೆ ಮೇಲೆ ಅವ್ರ ತಲೆ ಮೇಲೆ ಹೇಳಿ ಮಾಡಿಸಿದ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಕೆಲವು ಮೇನಾಗಿರ್ತಾರೆ, ಅವ ಸಿಪ್ಪಿಗಾರ ಅವರು ಟೊಪಿಗೆ ಹೊಲ್ಬಿಟ್ಟಿರ್ತಾರೆ, ಅವ್ರು ಹೊಲಿಯೋ ಕೆಲಸ, ಅವ್ರು ಹೊಲಿಯೋತಾರೆ. ಅಲ್ಲೂ ಸರಿ ಹೋಗೋಲ್ತಲ್ಲ, ನಿಮ್ಮ ಸ್ವಲ್ಪ ತಲೆನೇ ಕಟ್ ಮಾಡ್ಕೊಳ್ರಿ ಸರ್, ಸರಿ ಹೋಗ್ತದೆ ಅಂತಂದ್ರೆ ಏನು ಮಾಡ್ತೀರಿ? ಈ ಬಾಜುಕಿ ನಿಂತ ಹಚ್ಕೊಳ್ರಿ, ಟೊಪಿ ಕರೆಕ್ಟ್ ಕೊಡ್ತಾ ಇದ್ರೆ ಹಂಗೆ ಯಾರು ಒಪ್ಕೋತಾರ. ಅದಕ್ಕೆ ಹಂಗಿರುತ್ತೆ. ಸ್ವಂತ ಅಷ್ಟೇ ಮಾಡಿದೆ, ಹಂಗೇನು ಮಾಡಂಗಿಲ್ಲ. ವಿಷಯ ಹೇಳಿದೆ ಅಂದ್ರೆ ಕಿರೀಟ ಸರಿಯಾಗಿ ಕೂತ್ಕೊಂಡಿತ್ತು. ಇದರಿಂದ ಏನು ಲಾಭ ಆಯಿತು? ಶ್ರೀಮದ್ ಆಚಾರ್ಯರಂತಾರೆ, ಕಾಟಕೋಪನಿಷತ್ತಿನಲ್ಲಿ ಬರುವ ಒಂದು ಮಾತು, ನೇಹನಾನಾಸ್ತಿ ಕಿಂಚನ. ಭಗವಂತನ ರೂಪಗಳಲ್ಲಿ ಏನೂ ಭೇದವಿಲ್ಲ. ಅವನು ರಾಮನಾದರೂ ಅಷ್ಟೇ, ಕೃಷ್ಣನಾದರೂ ಅಷ್ಟೇ ಎನ್ನುವ ಮಾತೇನಿದೆಯಲ್ಲ, ಅದು ಇಲ್ಲಿ ಶ್ರುತಿ ಸಮನ್ವಯ ಆಯಿತು. ಓಂ ತತ್ವ ಸಮನ್ವಯ. ಓಂ ಏನು ಸಮನ್ವಯ ಆಯಿತು? ಮೂಲ ರೂಪದ ನಾರಾಯಣನ ತಲೆ ಮೇಲಿದ್ದ ಕಿರೀಟವು, ಅವತಾರ ಮಾಡಿದಾಗ ಬಂದ ಕೃಷ್ಣನ ತಲೆ ಮೇಲೆ ಕೂತ ಕಿರೀಟವು ಸರಿ ಹೋತು ಅಂದ್ರೆ ಆ ರೂಪಕ್ಕೂ ಈ ರೂಪಕ್ಕೂ ಭೇದ ಏನೂ ಇಲ್ಲ. ಇಲ್ಲದೆ ಇದ್ರೆ ಹೊಂದಿತ್ತು ಹೆಂಗ? ಹಾಗಾದ್ರೆ ಶ್ರುತಿಯ ಅರ್ಥ ಸರಿ ಹೊಂದಿತು ಅಂತ. ಅದು ಶ್ರುತಿಯ ಅರ್ಥ ಸರಿ ಹೊಂದಿಸೋ ಗಡಿಬಿಡಿ ಒಳಗೆ ಅವನ ತಲೆ ಖಾಲಿ ಉಳಿತಲ್ಲ ಅಲ್ಲಿ ಮೇಲೆ, ನಾರಾಯಣನ ತಲೆ. ಮತ್ತು ಅಲ್ಲಿಂದ ತಂದಿದ್ದೀವಿ ಕಿರೀಟ, ಅಲ್ಲಿಂತ ಉಳಿತಲ್ಲ ಅಂದ್ರೆ ಉಳಿಲಿಲ್ರಿ. ಇಲ್ಲಿ ಯಾವಾಗ ಹಾಕಿದೋ ಅದೇ ಕಾಲಕ್ಕೆ ನಾರಾಯಣನ ತಲೆ ಮೇಲೆ ಇನ್ನೊಂದು ಕಿರೀಟ ಬಂತಂತೆ ಸರಿಯಾಗಿ. ಯಾಕೆ ಅಂದ್ರೆ ಅದು ಸಾಂಶ. ಭಗವಂತನ ಕಿರೀಟ ಅದು ಸಾಂಶವಾದದ್ದಾದ್ದರಿಂದ ಅವನ ತಲೆ ಮೇಲೊಂದು, ಇವನ ತಲೆ ಮೇಲೊಂದು ಕಿರೀಟ ಬಂತು. ಸರಿ, ಮುಗೀತು. ಮುಂದೆ ಏನೀಗ? ಏನು ಮುಂದಿನ ಕಥೆಯನ್ನು ಸತ್ಯಧರ್ಮ ತೀರ್ಥ ಹೇಳ್ಬೇಕ್ರಿ. ಈಗ ನಾವೆಲ್ಲ ಹೇಳೋದು ಏನಾಯ್ತು ಅಂದ್ರೆ, ಕೃಷ್ಣ ಹೊರಟ್ನಂತ ಪರಂಧಾಮಕ್ಕೆ. ಆ ಕಿರೀಟ ತೊಗೊಂಡು ಹೋಗ್ಬೇಡ, ಪುಣ್ಯಾತ್ಮ ಹಾಕ್ಕೊಂಡದ್ದು ಅವತ್ತಿನಿಂದ ಇವತ್ತು ತನಕ ಅದನ್ನ ಇಲ್ಲೇ ಇಟ್ಟು ಹೋದ್ನಂತ. ಇಲ್ಲೇ ಅದ, ಇವತ್ತಿಗೂ ನೆನಪಿಟ್ಟುಕೊಳ್ರಿ. ಅವತ್ತು ವೈಕುಂಠದಿಂದ ಬಂದ ಕಿರೀಟ ಇಲ್ಲೇ ಅದ. ಎಲ್ಲದ ಅಂತ ಕೇಳಿದ್ರೆ, ಮೇಲುಕೋಟೆ ಇದೆಯಲ್ಲ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಮೇಲ್ಕೋಟೆಗೆ ಹೋಗಿ ನಾರಾಯಣ ದೇವ್ರು ನೋಡ್ಕೊಂಡ್ಬರ್ಬೇಕು. ಆ ನಾರಾಯಣ ದೇವರ ತಲೆ ಮೇಲಿದ್ದ ಕಿರೀಟ ವೈರಮುಡಿ ಅಂತ ಕರೀತಾರೆ ದೇವರು. ಆ ವೈರಮುಡಿಯೇ ಈ ಕಿರೀಟ ಅಂತ ತಿಳಿದುಕೊಂಡು ಸತ್ಯಧರ್ಮ ತೀರ್ಥ ಬರೀತಾರೆ. ಅಂದ್ರೆ ಆ ಕಿರೀಟ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ನೀವು ಅಲ್ಲಿ ಹೋಗಿ ಅದಕ್ಕೊಂದು ಕಾರ್ಯಕ್ರಮ ಇರ್ತದೆ, ಆ ಕಿರೀಟ ಎಲ್ಲ ತೋರಿಸ್ತಾರೆಲ್ಲ ಮಾಡ್ತಿರ್ತಾರೆ. ಗರುಡ ದೇವರು ಬಂದಾಗ ಆ ಕಿರೀಟವನ್ನೇ ಇಟ್ಟಿದ್ದು ಇವತ್ತಿಗೂ ಇದೆ ಅಂತ ತಿಳಿದುಕೊಂಡು ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾರೆ ನಮಗೆ. ಅಂದ ಮೇಲೆ ಗರುಡನ ಮಹಿಮೆ ನಮಗೆ ಒಂದು ಶ್ರುತ್ಯರ್ಥವನ್ನು ತಿಳಿಸ್ಬೇಕು. ಗರುಡನ ಪರಾಕ್ರಮ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಕಾಣ್ತದೆ. ಬಲಿಚಕ್ರವರ್ತಿ ಅಂಥವನನ್ನ ಪರಾಜಯಗೊಳಿಸಿ ಆ ಕಿರೀಟವನ್ನು ತಂದು ಮತ್ತೆ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರೆ ಅಂತ ಹೀಗೆ ತಿಳ್ಕೊಳ್ಬೇಕು. ಇದಾದ ಮೇಲೆ ಇನ್ನೊಂದು ಅಂಶವನ್ನು ಹೇಳಿ ಗರುಡದೇವರ ಚಿಂತನೆಯನ್ನು ಮುಕ್ತಾಯ ಮಾಡುವಂತೆ. ಏನು, ಇದೊಂದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಿರುವಂತಹ ಕಥೆ. ಏನಾಯಿತು ಅಂದರೆ, ದೇವರು
ವಿವಾಹ ಮಾಡಿಕೊಂಡಿದ್ದಾನೆ. ವಿವಾಹ ಮಾಡಿಕೊಂಡಿದ್ದಾನೆ ಅಂದರೆ ಎಷ್ಟು ವಿವಾಹ ಮಾಡಿಕೊಂಡಿದ್ದಾನೆ? ಅವನು ದೇವರ ವಿವಾಹದ ಲೆಕ್ಕವೇ ಇಲ್ರಿ. ಭಾರಿ ಆಶ್ಚರ್ಯ. ಎಷ್ಟು ಲಗ್ನ ಮಾಡ್ಕೊಂಡು, ಕೃಷ್ಣಾವತಾರದಲ್ಲಿ ಎಷ್ಟು ಲಗ್ನ ಮಾಡ್ಕೊಂಡ ಹೇಳ್ರೋಣ ಅಂತ, 16,000ಕ್ಕೂ ಮೇಲ್ಪಟ್ಟು ಲಗ್ನ ಮಾಡ್ಕೋಣ ಅಂತ. ಭಾರಿ ಸಮರ್ಥ ಒಬ್ಬನ ಮತ್ತೆ. ಅದು ಕೃಷ್ಣಾವತಾರದಾಗ ಮಾತ್ರ, ರಾಮಾವತಾರದಾಗ ಮಾಡ್ಕೊಂಡಿಲ್ಲ, ನರಸಿಂಹಾವತಾರದಾಗ ಮಾಡ್ಕೊಂಡಿಲ್ಲ, ಪರಶುರಾಮಾವತಾರದಾಗ ಮಾಡಿಕೊಂಡಿಲ್ಲ. ಕೃಷ್ಣಾವತಾರದಲ್ಲಿ ಮಾತ್ರ 16,108 ಪ್ಲಸ್ ಮಾಡಿಕೊಂಡಿದ್ದಾನೆ. ಈ 8 ಮಂದಿ ವಿವಾಹ ಮಾಡಿಕೊಂಡ ಮೇಲೆ 16,100 ಜನ ಕನ್ಯೆಯರೇನಿದ್ರಲ್ಲ, ಅವರ ತಂದೆ ತಾಯಿಯರು ಕೃಷ್ಣನಿಗೊಂದು ವಾರ್ತೆ ಕಳಿಸಿದ್ರಂತೆ. ನಮ್ಮೆಲ್ಲ ಹೆಣ್ಣು ಮಕ್ಕಳು ನರಕಾಸುರನ ಮನೆಯಲ್ಲಿ ಕಾರಾಗೃಹದಲ್ಲಿ ಬಂಧಿತರಾಗಿದ್ದಾರೆ. ನರಕಾಸುರ ಮತ್ತು ಜರಾಸಂಧ ಇವರಿಬ್ಬರು ಅವತ್ತಿನ ಕಾಲದ ಅತ್ಯಂತ ಡೇಂಜರಸ್ ರಾಜಕಾರಣಿಗಳು. ಅವರು ನೋಡಿದ್ರೆ ಆತಂಕವಾದಿಗಳೇ ಅವರು. ಯಾಕೆ ಅಂದರೆ ಜರಾಸಂಧ 22,000ಕ್ಕೂ ಮೇಲ್ಪಟ್ಟು ರಾಜಕುಮಾರನ ಬಂಧಿಸಿ ಇಟ್ಟಿದ್ದಂತೆ, ನರಕಾಸುರ 16,000ಕ್ಕೂ ಮೇಲ್ಪಟ್ಟು ರಾಜಕುಮಾರನ ಬಂಧಿಸಿಟ್ಟಿದ್ದಂತೆ. ಏನು ಲಾಭ ಏನಾಯ್ತು? ಆಯ್ತು, ಬಂಧಿಸಿಟ್ರಿ ಅಂತ ಇಟ್ಕೊಡ್ರಿ. ಈಗ ಯಥಾಕಥಂಚಿತ್ ರಾಜಕುಮಾರನ ಬಂಧಿಸಿಟ್ಟಿರಿ ಅಂದ್ರೆ ನಿಮ್ಮ ಶೋಕಿ, ನಿಮ್ಮ ಹುಚ್ಚು ಏನೋ ಒಂದು ತೀರ್ಸ್ಕೊಳ್ಳಿಕ್ಕೆ ಅಂತ ಇಟ್ಕೋಬಹುದು. ಈ ಪುರುಷರನ್ನ ಬಂಧಿಸಿದ್ದೇನು? ಇಬ್ಬರದು ಏನು ಪ್ಲಾನ್ ಗೊತ್ತೇನ್ರಿ? ಎಕ್ದಮ್ ಸಮಾಜದೊಳಗಿಂದ ಇಷ್ಟು ವರಗಳು ನಿಕಾಲಿ ಆಗ್ಬಿಟ್ಟು ಅಂತ ಇಟ್ಕೊಳ್ರಿ. 22,000 ವರ. ಅವತ್ತಿನ ಕಾಲದ ಜನಸಂಖ್ಯೆ ಎಷ್ಟಿತ್ತು ಆ ಸಂಖ್ಯೆ ಪ್ರಕಾರವಾಗಿ 22,000 ವರಗಳು ಹೋಗ್ಬಿಟ್ರೆ ಲಗ್ನ ಯಾರು ಮಾಡ್ಕೋಬೇಕು? ಕನ್ಯಾಗಳದ್ದು. ಕನ್ಯೆಗಳಿಗೆ ಲಗ್ನ ಆಗಲಿಲ್ಲ ಅಂದ್ರೆ ಯಾರಿಗೆ, ಯಾವ ರಾಜರಿಗೆ ಕೇವಲ ಕನ್ಯಾಮಣಿಗಳಿದ್ರು ಅವರ ರಾಜ್ಯದ ಉತ್ತರಾಧಿಕಾರ ಯಾರಿಗೆ? ಇಲ್ಲ, ಇವರಿಗೆ. ಅದು ಹೀಗೆ ಯಾರ್ಯಾರಿಗೆ ರಾಜ್ಯದಲ್ಲಿ ಯಾಕಂದ್ರೆ ಲಗ್ನ ಆದ್ರೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟಬೇಕು, ಅವ್ರಿಗೆ ಉತ್ತರಾಧಿಕಾರ ಕೊಡಬೇಕು. ಅವರಿಗಿಲ್ಲ ಅಂದ್ರೆ ಆ ರಾಜ್ಯ ಎಲ್ಲ ತಮಗೆ ಅಂತ ತಿಳ್ಕೊಂಡು ಹೇಳಿ ಹಿಂದಕ್ಕೆ ಬ್ರಿಟಿಷ್ ಸರ್ಕಾರ ಬಂದಾಗ, ಬ್ರಿಟಿಷ್ ಕಂಪನಿ ಬಂದಾಗ ಏನ್ ಮಾಡಿತ್ತು ಮತ್ತೆ ಡೌಲ್ ಹೌಸಿ ತಂದಿತ್ತಲ್ಲ ನಿಯಮ, ಯಾರಿಗೆ ಮಕ್ಕಳು ಇರಂಗಿಲ್ಲೋ ಆ ರಾಜ್ಯ ನಮಗೆ ಅಂತ ತಿಳ್ಕೊಂಡು ಅದನ್ನ ಮೊದಲು ಚಾಲ್ತಿಗೆ ತಂದವರು ನರಕಾಸುರ ಜರಾಸಂಧರಿ. ನಮಗೆ ಗೊತ್ತಿಲ್ಲ ಕಥಿ. ನಾವು ತಿಳ್ಕೊಂಡಿದ್ರೆ ಬ್ರಿಟಿಷ್ ಕಂಪನಿ ಒಳಗೆ ಬಿಡ್ತಿದ್ದಿಲ್ಲ. ನಾವೇನ್ ಮಾಡಿದ್ವಿ? ಅಯ್ಯೋ ಪಾಪ ಮುಗಿತ್ ಕಲಾಸ್, ಅಯ್ಯೋ ಪಾಪ ಅಂತ ಮುಗಿತು, 6 ತಿಂಗಳ ಆಯುಷ್ಯ ಕಡಿಮೆ ಆಯ್ತು ಅಂತ ಅರ್ಥ. ಅದಕ್ಕೆ ನಮ್ಮಲ್ಲಿ ಜಟ್ಟಿ ಮಾಡ್ತಿರ್ತಾರೆ, ಅಯ್ಯೋ ಪಾಪ ಅಂದ್ರೆ 6 ತಿಂಗಳ ಆಯುಷ್ಯ ಕಡಿಮೆ ಅಂತ ಅರ್ಥ. ಅದಕ್ಕೆ ಡೌಲ್ ಹೌಸಿ ಮಾಡಿರುವಂತಹ ಕಾರ್ಯವನ್ನೇ ಮಾಡಿದವು. ಈಗ 16,000 ಕನ್ಯಾ ಒಮ್ಮೆ ನಮ್ಮಲ್ಲಿ ಹೋಗ್ಬಿಟ್ರೆ ಸಮಾಜದೊಳಗಿಂದ ವರಗಳ ಗತಿ ಏನ್ರಿ? ಲಗ್ನಿಲ್ಲ, ಮತ್ತೊಂದಿಲ್ಲ, ಕೂತಿರ್ಬೇಕು. ಅವು ಲಗ್ನಿಲ್ಲ ಅಂದ್ಕೊಳ್ಳಿ, ಅವು ಸತ್ತು ಅಂದ್ರೆ ಮತ್ತೆ ಅಷ್ಟು ಆಸ್ತಿ ಇವರಿಗೆ ಬರ್ಕೊಂಡ್ಬಿಡೋದು, ಅಷ್ಟೇ ಕೆಲಸ. ಹೀಗೆ ನರಕಾಸುರ ಜರಾಸಂಧ ಇಬ್ರು ಪ್ಲಾನ್ ಮಾಡಿದ್ರೆ ಕೃಷ್ಣ ನರಕಾಸುರನನ್ನ ತಾನೇ ಕೊಂದು ಜರಾಸಂಧನನ್ನ ಭೀಮಸೇನ ಕೈಯಿಂದ ಕೊಲಿಸಿದ. ಈ ಇಬ್ಬರು ಅಂದ್ರೆ ನೋಡ್ರಿ, ದೇವರು ಆ ಕೆಲಸ ಮಾಡಿದ್ರು, ವಾಯುದೇವರು ಆ ಕೆಲಸ ಮಾಡಿ ಮತ್ತೆ ಸಮಾಜವನ್ನು ವ್ಯವಸ್ಥೆಗೆ ತಂದ್ರು. ಅದಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ರಹಸ್ಯ ಹೇಳದೆ ಹೋದ್ರೆ ಯಾಕೆ ಕೃಷ್ಣಾವತಾರ ಮಾಡಿದ ಅಂತ ಗೊತ್ತೇ ಆಗಂಗಿಲ್ಲ ನಮಗೆ. ಸುಮ್ಮನೆ ಬಂದ, ಬೆಣ್ಣೆ ತಿಂದ, ಮೊಸರು ಕುಡ್ದ, ಹಾಲು ಚೆಲ್ಲಿದ, ಹೋಗ್ಬಿಟ್ಟ. ಅಲ್ಲ, ಈ ದೊಡ್ಡ ಕಾರ್ಯ ಮಾಡಿದ್ದಾನೆ ದೇವರು. ನರಕಾಸುರನ ಮನೆಗೆ ಬಂದ, ಅವ್ರ ವಾರ್ತೆ ಹೇಳಿ ಕಳಿಸಿದ್ರು, ನಮ್ಮ ಎಲ್ಲ ಹೆಣ್ಮಕ್ಳನ್ನ ಅಲ್ಲಿ ಬಂಧಿಸಿ ಇಟ್ಟಿದ್ದಾರೆ, ನೀನು ಬರಬೇಕು. ಆಯಿತು ಅಂತ ಹೊರಟ. ಇಷ್ಟೊತ್ತಿಗಾಗಲೇ 8 ಜನ ಲಗ್ನ ಆಗಿದೆ ಅವನಿಗೆ. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಭದ್ರಾ, ಮಿತ್ರವಿಂದ, ಕಾಳಿಂದಿ, ನೀಲ, ಇವ್ರದೆಲ್ಲ ಎಲ್ಲ ಲಗ್ನ ಆಗಿದೆ. ಹೊರಟಿದ್ದಾನೆ. ಹೊರಟಿರುವಾಗ ನರಕಾಸುರನ ಮನೆಗೆ ಹೋಗಬೇಕು, ಯುದ್ಧ ಮಾಡಿ ನರಕಾಸುರನನ್ನು ಸಂಹಾರ ಮಾಡಿ ಆ ಸ್ತ್ರೀಯರನ್ನ ಬಿಡಿಸ್ಬೇಕು. ಇಷ್ಟು ಕೆಲಸ ಜವಾಬ್ದಾರಿ ಅವ್ರ ತಂದೆ ತಾಯಿಗಳಿಗೆ ಕೊಟ್ಟದ್ದು. ಹೊರಟು ನಿಂತಾಗ ಸತ್ಯಭಾಮಾದೇವಿ ಅಲ್ಲಂತ, ನಾನು ಬರ್ತೀನ್ರಿ ಅನ್ನಂತ. ರುಕ್ಮಿಣಿ ದೇವಿ ಇಂತಹ ಸಾಹಸಕ್ಕೆ ಎಂದೂ ಹೋಗ್ತಿರ್ಲಿಲ್ರಿ. ರುಕ್ಮಿಣಿ ದೇವಿ ಎಂದೂ ಇಂಥ ಸಾಹಸಕ್ಕೆ ಹೋಗಲ್ಲ. ಗಂಡು ಹೊಂಟಲ್ಲೆಲ್ಲ ದುಬು ಹೋಗೋದು, ನಾನು ಬರ್ತೀನಿ ಅನ್ನೋದು ಇಂಥವೆಲ್ಲ. ಸತ್ಯಭಾಮಾದೇವಿ ಮಾತ್ರ ಮನೆಯವರೆಲ್ಲೇ ಹೊಂಟರು ಮೊದಲೇ ರೆಡಿಯಾಗಿ ಸ್ಕೂಟರ್ ಮೇಲೆ ಕೂತ್ಬಿಡ್ತಿಲ್ಲಂತ. ನಿಮ್ಗಿಂತ ಮೊದಲ ರೆಡಿ. ಕೆಲವ್ರು ಹೇಳ್ತಿರ್ತಾರೆ ಗಂಡಂದ್ರು, ನಿನಗೆ 6 ತಾಸು ಮೊದಲೇ ಹೇಳ್ಬೇಕು ರೆಡಿ ಆಗ್ಲಿಕ್ಕೆ ಅಂತಂತಿರ್ತಾರಲ್ಲ. ಈ ಕೆಲವ್ರಿಗೆ 6 ತಾಸು ಇಲ್ಲೇ ಇಲ್ರಿ, ನೀವು ಹೊಂಟ್ರ ರೆಡಿ ಬಂದು ನಿಂತ್ಬಿಟ್ಟಿರ್ತಾರೆ ಆಗಲೇ ಅವರು. ಹಂಗೆ ಸತ್ಯಭಾಮ ತಿರುಗಿ ತಯಾರಾಗಿ ನಿಂತಿದ್ಲಂತ. ಏನ್ರಿ ನಾನು ಬರ್ತೀನಿ. ಕೃಷ್ಣ ಕೇಳಿದಂತ ಸುಮ್ ಜೋಕ್ ಮಾಡಿದಂತ, ನೋಡು ನಾನು ಊಟಕ್ಕೆ ಹೊಂಟಿಲ್ಲ, ಬಾಗಣ ತರ್ಲಿಕ್ಕೂ ಹೊಂಟಿಲ್ಲ, ನೀ ಬಂದು ಏನು ಮಾಡ್ತಿ, ಯುದ್ಧಕ್ಕೆ ಹೊಂಟೀನಿ ಅಂತ ಹೇಳಿದಂತ. ಸತ್ಯಭಾಮ ಏನು ಹೇಳಿದ ಗೊತ್ತೇನ್ರಿ? ನಮ್ಮಪ್ಪ ನನಗೆ ಕರಾಟೆ ಕಲಿಸ್ಯಾನ, ಬ್ಲ್ಯಾಕ್ ಬೆಲ್ಟ್ ಬರ್ತದೆ ನನಗೆ ಕರಾಟೆ ಒಳಗೆ ಅಂತ. ಯಾಕೆ? ನನಗೂ ಯುದ್ಧವನ್ನು ಕಲಿಸಿಕೊಟ್ಟಾನ. ಸತ್ರಾಜಿತ ಮಹಾರಾಜ ಸತ್ಯಭಾಮಾದೇವಿಗೆ ಯುದ್ಧ ಕೌಶಲವನ್ನೆಲ್ಲ ಕಲಿಸಿಕೊಟ್ಟಿದ್ದಂತೆ. ರಾಜಕುಮಾರಿಯಾದವರು ಹಂಗೆ ಸುಭದ್ರಾದೇವಿಗೂ ಬರ್ತಿತ್ತು, ದ್ರೌಪದಿ ದೇವಿಗೂ ಬರ್ತಿತ್ತು, ಸತ್ಯಭಾಮಿಗೆ ಬರ್ತಿತ್ತು. ನಾನು ಬರ್ತೀನಿ. ಹೊರಡಬೇಕಲ್ಲ, ಎಲ್ಲಿ ಹೊರಡಬೇಕು, ಹೆಂಗೆ ಹೋಗ್ಬೇಕು? ರಥ ಗೀತ ತಗೊಂಡೋದ್ರೆ ಆಗಂಗಿಲ್ಲ. ಇದು ಪ್ರಾಗ್ಜ್ಯೋತಿಷಪುರ ಅಂತ ಹೆಸರು. ಅದಕ್ಕೆ ಯಾಕೆ ಹಂಗೆ ಹೆಸರಿತ್ತು ಗೊತ್ತೇನು? ನರಕಾಸುರನ ಊರಿಗೆ ಪ್ರಾಕ್ ಮೊದಲಿಗೆ ಜ್ಯೋತಿಷ್ ಬೆಳಕಿನ ಪುರ.
ಸೂರ್ಯನ ಉದಯಿಸಿದ ಕೂಡಲೇ ಮೊಟ್ಟ ಮೊದಲು ಕಿರಣ ಯಾವ ಊರಿಗೆ ಬೀಳ್ತದೋ ಭಾರತದಲ್ಲಿ ಅದಕ್ಕೆ ಪ್ರಾಕ್ ಜ್ಯೋತಿಷಪುರ ಅಂತ ಕರಿತಿದ್ರು. ನಾವು ಬಹಳ ಮಂದಿಗೆ ಅದು ಊರಿನ ಹೆಸರು ಯಾಕೆ ಗೊತ್ತಿಲ್ಲ. ಅದಕ್ಕೆ ಸೂರ್ಯೋದಯ ಆದ ಕೂಡಲೇ ಫಸ್ಟ್ ಕಿರಣ ಯಾವ ಊರ ಮೇಲೆ ಬೀಳ್ತದೋ ಪ್ರಾಕ್ ಜ್ಯೋತಿಷಪುರ ಅದು ಅಲ್ಲಿತ್ತು. ಅಲ್ಲಿ ಎಲ್ಲೋ ಗುಡ್ಡದ ಮೇಲೆ ಬೀಳ್ತದ ಅದು, ಅಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಗರುಡನ ಸ್ಮರಣೆ ಮಾಡಿದ. ಗರುಡ ಬಾಪ ಹೋಗೋಣ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಗರುಡ ಬಂದ. ನೋಡ್ರಿ ಮತ್ತೆ ಗರುಡನ ಕಥೆ ಶುರುವಾಯಿತು. ಕೃಷ್ಣ ಪರಮಾತ್ಮ ನರಕಾಸುರನ ಮನೆಗೆ ಹೋಗಿ ನರಕಾಸುರನನ್ನು ಸಂಹಾರ ಮಾಡ್ಲಿಕ್ಕೆ ಹೊರಟಾಗ ವಾಹನನಾಗಿ ಬಂದವನು ಗರುಡ ಕೂತ್ಕೊಂಡ ಬೆನ್ನಿನ ಮೇಲೆ. ಪರಮಾತ್ಮ ಸತ್ಯಭಾಮ ಕೃಷ್ಣ ಸತ್ಯಭಾಮ ಇಬ್ರು ಹೊರಟು ಕೂಡಲೇ ಅಲ್ಲಿ ಯುದ್ಧ ತಂದಿಟ್ಕೊಳ್ರಿ. ಅಲ್ಲೇನಾಯ್ತು, ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಎಲ್ಲ ಕಥೆ ವಿಸ್ತಾರ ಇದೆ, ಸಂಕ್ಷೇಪ ಮಾಡ್ಲಿಕ್ಕೆ. ಗರುಡದೇವರು ಯುದ್ಧ ಮಾಡಿದ್ರಂತೆ. ಹೆಂಗ ಮತ್ತೆ ಯಥಾ ಪ್ರಕಾರ ರೆಕ್ಕಿ ಬೀಸೋದಷ್ಟರಿ, ಅವ್ರೇನು ಬೇರೆ ಕೆಲಸ ಇಲ್ಲ. ಹಿಂಗಂದ್ರು ಅಂದ್ರೆ ಎಷ್ಟೋ ಮಂದಿ ಎಷ್ಟಿತ್ತು ಅಂತ ಪ್ರಶ್ನೆ. ಶ್ರೀಮದಾಚಾರ್ಯರು ಎಷ್ಟು ಸೂಕ್ಷ್ಮ ಗಮನಿಸ್ತಾರ. ನನಗೆ ಸಂತೋಷ ಆಗೋದು ನಮ್ಮ ಆಚಾರ್ಯರ ಸೂಕ್ಷ್ಮ ದೃಷ್ಟಿ. ಇಲ್ಲೇನದ ಏನು ದೊಡ್ಡ ವಿಷಯ ಅಲ್ರಿ. ಯುದ್ಧಕ್ಕೆ ಬಂದಾಗ ನರಕಾಸುರ ಮನೆಯಲ್ಲಿ ಯುದ್ಧ ಆಗ್ತಾರ. ಎಷ್ಟೋ ಸೈನ್ಯ ಹೋತು, ಎಷ್ಟೋ ಸೈನ್ಯ ಉಳಿತು. ಇಷ್ಟು ಹೇಳಿದ್ರೆ ನಾವೇನು ಕೇಳ್ತಿರ್ಲಿಲ್ಲ. ಲೆಕ್ಕ ಕೊಡ್ತಾರೆ ಶ್ರೀಮದಾಚಾರ್ಯ. ಕೃಷ್ಣ ಪರಮಾತ್ಮ ಸತ್ಯಭಾಮ ಗರುಡನ ಮೇಲೆ ಏರಿ ಬಂದಾಗ ನರಕಾಸುರ ಮನೆಯಲ್ಲಿದ್ದ ಸೈನ್ಯ ಎಷ್ಟು, ಆ ಸೈನ್ಯದಲ್ಲಿ ಗರುಡ ಸಂಹಾರ ಮಾಡಿದ ಭಾಗ ಎಷ್ಟು. ಇದು ಬಿಡ್ರಿ ಮಜಾ. ಇದೇನು ಮಹಾಭಾರತ ಯುದ್ಧ ಅಂತಲ್ಲ, 18 ಅಕ್ಷೋಹಿಣಿ ಸೈನ್ಯ. ಇದರೊಳಗೆ ಯಾರ್ಯಾರು ಎಷ್ಟೆಷ್ಟು ಕೊಂದ್ರಂತ ಲೆಕ್ಕ ಗೊತ್ತೇನ್ರಿ ನಮ್ಗೆ ಹೇಳಿ ನೋಡಂತ ಕಲ್ಪನೆನೇ ಇಲ್ಲ ನಮಗೆ. ಅರ್ಜುನ ಎಷ್ಟು ಅಕ್ಷೋಹಿಣಿ ಸೈನ್ಯ ಕೊಂದಿರ್ಬೇಕು, ಭೀಮಸೇನ ಎಷ್ಟು ಅಕ್ಷೋಹಿಣಿ ಗೊತ್ತಿಲ್ಲ. ಅವೇನು ಕೌರವ್ರದ್ದು 11 ಅಕ್ಷೋಹಿಣಿ ಸೈನ್ಯ ಇತ್ತು ನೋಡ್ರಿ, 6, 5, 11 ಮುಗಿಸೇ ಬಿಟ್ರಿ ಇಬ್ರು ಅಣ್ಣತಮ್ಮ ಸೇರ್ಕೊಂಡು. ಬೇರೆ ಇಲ್ಲ. ಭೀಮಸೇನ್ ದೇವರ 6 ಅಕ್ಷೋಹಿಣಿ ಸೈನ್ಯ, ಅರ್ಜುನ 5 ಅಕ್ಷೋಹಿಣಿ ಸೈನ್ಯ ಸೇರಿ ಮುಗಿಸೇ ಬಿಟ್ಟಾರ. ಅವು ಮ್ಯಾಲಿನ ಚಿಲ್ರ ಪಲ್ರ ಉಳಿದಿದ್ರು ನೋಡ್ರಿ. ಇವರು ಯಾರವರು, ನಕುಲ ಸಹದೇವರು, ಧರ್ಮರಾಜ, ಹಿಂಗೊಂಚೂರು ಏನೋ ಮಾಡಿ ಮುಗಿಸ್ಯಾರಷ್ಟ. ಮೇಜರ್ ಪಾಯಿಂಟ್ ಇವ್ರದೇ ರೀ, ಹೊಡೆದು ಹಾಕ್ಬಿಟ್ರಿ ಇವ್ರಿಗೆ. ಅಷ್ಟು ಲೆಕ್ಕ ಕೊಡ್ತಾರೆ ಆಚಾರ್ಯರು. ಇಲ್ಲೇನಾಯ್ತು, ಅವ್ರದ್ದು 30 ಅಕ್ಷೋಹಿಣಿ ಸೈನ್ಯ ಇತ್ತಂತ. ಯಾರದು? ನರಕಾಸುರದ್ದು 30 ಅಕ್ಷೋಹಿಣಿ ಸೈನ್ಯ. 30 ಅಕ್ಷೋಹಿಣಿ ಸೈನ್ಯದಲ್ಲಿ ಪಾದಂ ಶೇಷಂ ಕೇಶವ ಸಾಯಕೋಗೈ ಜಘ್ನೇ ಸೇನಾಂ ಗರುಡ ಪಕ್ಷಪಾತೈ. 30ರಲ್ಲಿ ಒಂದು ನಾಕಾಂಶ, ಒಂದು ಪಾದವನ್ನ ಯಾರು ಕೊಂದ್ರು ಅಂದ್ರೆ ಗರುಡ ದೇವರು ಕೊಂದ್ರು. ಹೆಂಗ ಅಂದ್ರೆ ಪಕ್ಷಪಾತೈ, ರೆಕ್ಕೆ ಬೀಸಿದ್ದಕ್ಕೆ 30 ಅಕ್ಷೋಹಿಣಿ ಸೈನ್ಯದಲ್ಲಿ ಒಂದು ಭಾಗ ಹೋಯ್ತಂತೆ. 4 ಭಾಗ ಮಾಡಬೇಕು. 30ರೊಳಗೆ 4 ಭಾಗ ಮಾಡಿದ್ರೆ 7.5 ಬರ್ತದ್ರಿ. ಅಂದ್ರೆ 7.5 ಅಕ್ಷೋಹಿಣಿ ಸೈನ್ಯವನ್ನ ಗರುಡ ದೇವರು ಸುಮ್ಮನೆ ರೆಕ್ಕಿ ಬೀಸಿಕೊಂಡು ಹಾಕಿಬಿಟ್ಟಿದ್ರಂತ. ಎಂಥ ಬಲ ಇರಬೇಡ ಅಂದ್ರೆ ಶ್ರೀಮದಾಚಾರ್ಯ ಆ ಲೆಕ್ಕ ಕೊಟ್ಟಾರ್ರಿ. 30 ಅಕ್ಷೋಹಿಣಿ ಸೈನ್ಯ ಅವಂದಿತ್ತು, ಅದರೊಳಗೆ ಕಾಲು ಭಾಗ ಅಂದ್ರೆ 1/4 ಮಾಡಿ 4 ಭಾಗ ಮಾಡ್ರಿ, ಒಂದು ಭಾಗವನ್ನ ಗರುಡದೇವರು ಕೊಂದು ಹಾಕಿರೋ ಅಂದ್ರೆ 7.5 ಅಕ್ಷೋಹಿಣಿ ಸೈನ್ಯವನ್ನ ಗರುಡದೇವರು ಕೇವಲ ರೆಕ್ಕೆ ಬೀಸುವ ಮೂಲಕ ಹೊಡೆದು ಹಾಕಿದ್ರಂತೆ. ಇಂಥ ಅದ್ಭುತವಾದ ಸಾಮರ್ಥ್ಯ ಅದು ಗರುಡದೇವರಲ್ಲಿ ಇತ್ತು ಅಂತ ನಮಗೆ ತಿಳಿಸಿಕೊಡ್ತಾರೆ. ಮುಂದೆ ಆ ನರಕಾಸುರನ ಸಂಹಾರವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮ ಆ ಎಲ್ಲ ಸ್ತ್ರೀಯರನ್ನು ಕೂಡ ಕಾರಾಗೃಹದಿಂದ ಮೋಚನೆ ಮಾಡ್ತಾನೆ. ಅವತ್ತಿನ ದಿವಸವೇ ನರಕ ಚತುರ್ದಶಿ. ಕೃಷ್ಣ ಹೊರಗೆ ಬಂದಾಗ ಅವರನ್ನೆಲ್ಲ ಬಿಡಿಸಿದಾಗ ಎಲ್ಲ ಸ್ತ್ರೀಯರು ಅವನಿಗೆ ಆರತಿಯನ್ನ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದವನು ಅಂತ ಹೇಳಿದ್ದ ಸ್ಮರಣೆಗಾಗಿ ಇವತ್ತಿಗೂ ಕೂಡ ನಾವು ಮನೆಯಲ್ಲಿ ಆ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಪುನಃ ಶ್ರೀಕೃಷ್ಣ ಸತ್ಯಭಾಮಿಯರು ಗರುಡಾರೂಢರಾಗಿ ನಾವು ಸ್ವರ್ಗಕ್ಕೆ ಬೇರೊಂದು ಕಾರ್ಯದಿಂದ ಹೊರಟರು ಅನ್ನುವಂತಹ ಮಾತನ್ನು ನಮಗೆ ತಿಳಿಸ್ತಾರೆ. ಇನ್ನೂ ಅನೇಕ ಘಟನೆಗಳಿವೆ ಗರುಡದೇವರ ಬಗ್ಗೆ, ಸಾಕಷ್ಟು ವಿಚಾರಗಳು. ಮೊನ್ನೆ ನಿನ್ನೆ ಇವತ್ತು 3 ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಗರುಡದೇವರು, ಶೇಷದೇವರು, ರುದ್ರದೇವರು ತತ್ವಾಭಿಮಾನಿಗಳು. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಗರುಡದೇವರೇ, ನೀವು ಭಗವಂತನ ವಾಹನರಾಗಿದ್ದೀರಿ. ಗರುಡ ವಾಹನ ಅಂತ ಕರೆಸಿಕೊಂಡವನು ಸ್ವಾಮಿ ನಿಮ್ಮ ಮೇಲೆ ಸದಾ ಸಂಚಾರ ಮಾಡ್ತಿರ್ತಾನೆ. ಅವನ ಸ್ಪರ್ಶದಿಂದ ಅತ್ಯಂತ ಪುನೀತರಾಗಿರುವಂತಹ ನೀವು ನಮ್ಮೆಲ್ಲರಿಗೂ ಸನ್ಮಾರ್ಗದಲ್ಲಿ ಇರುವಂತಹ ಬುದ್ಧಿಯನ್ನು ಕೊಡ್ರಿ. ಯಾವಾಗಲೂ ಧಾರ್ಮಿಕರಾಗಿರುವಂತಹ ಬುದ್ಧಿಯನ್ನು ಕೊಡ್ರಿ. ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಒಳಿತಾಗುವಂತಹ ಬುದ್ಧಿಯನ್ನು ಕೊಡ್ರಿ. ಆ ಕೆಲಸವನ್ನು ತೊಡಗಿಸ್ರಿ ಅಂತ ಕೇಳ್ತಾ ಇವತ್ತು ಈ 3 ದಿನಗಳ ಗರುಡನ ಚಿಂತನೆಯನ್ನು ಮುಕ್ತಾಯ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ
ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣ ನಮಸ್ತು.